I'm proud to be an Bangalorean. I love Kannada. I love Karnataka. ಸೊ ಕರ್ನಾಟಕದಲ್ಲಿ ನಮ್ಗೆ ಎಷ್ಟು ಸಪೋರ್ಟ್ ಕೊಡ್ತಾರೆ ಅಂದ್ರೆ ಅದು ನೀವು ಬೇರೆ ಸ್ಟೇಟಿಗೆ ಹೋದ್ರೆ ಆ ಸಪೋರ್ಟ್ ನಿಮ್ಗೆ ಕೊಡಲ್ಲ. ಪಾಪ ಮಕ್ಕಳೆಲ್ಲ ಅವ್ರದೆಲ್ಲ ಹೂವು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಒಂದೊಂದ್ಸಲ. ಕಾರ್ಡ್ ಇದ್ರು ಅವ್ರು ಹೇಳ್ತಾರೆ ಇಲ್ಲಿಂದ ತೆಗಿರಿ, ಈ ಕಾರ್ಡ್ ಎಲ್ಲಿಗೆ ಇದೆ, MG ರೋಡ್ ಅಂದ್ರೆ MG ರೋಡಿಗೆ ಹೋಗಿ. MG ರೋಡ್ ಅಲ್ಲಿ ಒಬ್ರು ಇರಲ್ಲ. This is Bangalore Headlines, your source for the latest news and alerts from across the city. ನಮ್ಮ ಜೊತೆಲೇ ಇದ್ದಿದ್ದರು, ನನ್ನ ಜೊತೆಲೇ ಇದ್ದರು, ನಮ್ಮ ಜೊತೆ ಅವ್ರನ್ನೆಲ್ಲ ಹಣದ ಬೇಡಿಕೆ ಇಟ್ಟಿದ್ರು. ಹಣದ ಬೇಡಿಕೆ ಅಂದ್ರೆ ಕೆಲವು ಜನ ಒಂದೊಂದು ಪೋಸ್ಟ್ ನಾನು ಅಧ್ಯಕ್ಷ ಮಾತಾಡ್ತಾರೋ ಒಂದು ಅಧ್ಯಕ್ಷ ಮಾತಾಡ್ತಿದ್ದಾರೆ. ನಿನ್ನೆ ಅವರು ನಮ್ಮ ಸಂಘದಲ್ಲಿ ಇದ್ದವರು, ಇಲ್ಲೇ ಇದ್ದವ್ರೆ. ಕೆಲವು ಜನ ಒಂದೊಂದು ಹುದ್ದೆಗೆ 5,000 10,000 ಹಣವನ್ನ ತಗೋತಾ ಇದ್ರು. ಮತ್ತು ಅವರು ಬಿಟ್ಟರೆ ಬೇರೆಯವರು ಬೆರೆಯಂಗಿಲ್ಲ, ನಾವು ಕಮಿಟಿಲಿ ಇದ್ದೀವಿ ಅಂತ ಹೇಳಿ. ಅದಕ್ಕೆ ಅವ್ರನ್ನ ಆಮೇಲೆ ಅಪಪ್ರಚಾರವನ್ನ ಮಾಡತಕ್ಕಂಥದ್ದು ಅದೆಲ್ಲ ಇಷ್ಟ ಆಗೋದಿಲ್ಲ ನನಗೆ. ಅವ್ರಿಗೆ ಏನು ಗೊತ್ತಿಲ್ಲ. ಇವಾಗ ಸಹಕಾರ ಇಲಾಖೆ ಹೋದ್ರೆ ಯಾರು ಬೇಕಾದ್ರೂ 8,000 10,000 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡಿಕೊಂಡು ಸಂಘ ಮಾಡ್ಬೋದು. ಸಂಘ ಮಾಡೋದು ದೊಡ್ಡ ವಿಷಯ ಅಲ್ಲ. ಅದನ್ನ ತೂಗುವಂತವನೇ ಅವರೇ ಅಧ್ಯಕ್ಷ, ಅದನ್ನ ನಿಭಾಯಿಸುವಂತವನೇ ಅಧ್ಯಕ್ಷ. ಎಷ್ಟೋ ಸಂಘಟನೆಗಳು ನಾನು ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದೀನಿ. ಆದ್ರೆ ಆ ಸಂಘದಲ್ಲಿ ಇರ್ತಕ್ಕಂಥ ಕೇವಲ ಯಾರು ಅಲ್ಲ, ಅವರು ಎಲ್ಲ ಸುಮ್ಮನೆ ಕೇವಲ ಗಂಡ ಹೆಂಡತಿ ಫ್ಯಾಮಿಲಿ ಇರ್ತಕ್ಕಂಥವರು. ಅವರು ಮತ್ತೆ ಪತ್ರಿಕೆ ಪಟ್ಟಿಯಲ್ಲಿ ಆರೋಪ ಮಾಡಿದ್ದಾರೆ. ರಂಗಸ್ವಾಮಿ ಅವರು ನಾವು ಏನು ಸರ್ಕಾರದಿಂದ ಸೌಲಭ್ಯಗಳನ್ನು ಪಡಿತಾ ಇದೀವಿ, ಬಿಬಿಎಂಪಿ ಏನು ಸೌಲಭ್ಯ ಪಡಿತಾ ಇದೀವಿ, ಅವೆಲ್ಲದಕ್ಕೂ ಕೂಡ ಅವರು ಪತ್ರ ಕೊಟ್ಟು ನಮ್ಗೆ ಅಡ್ಡಿಪಡಿಸ್ತಾರೆ. ಇಲ್ಲ ಇವಾಗ ಈ ವೇದಿಕೆ ಮೇಲೆ ಮುಖಾಂತರ ತಿಳಿಸ್ತೇನೆ ನಾನು, ವೇದಿಕೆ ಮುಖಾಂತರ ಹೇಳಿದೆ ನಾನು. ಯಾವುದೋ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ನಾವೇ ಆಗಲಿ ಅಡ್ಡಿಪಡಿಸಿಲ್ಲ. ಅವು ಕಾನೂನು ಗೊತ್ತಿಲ್ಲ ಅವರಿಗೆ. ಕಾನೂನನ್ನು ತಿಳ್ಕೋಬೇಕು. ಅವ್ರ ID ಕಾರ್ಡ್ ಕೊಟ್ರೆ ಅವರು ನೆಕ್ಸ್ಟ್ BBMP ಚೇಂಜಸ್ ಆದಾಗ ಇವು ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಬಂದು ಓಡಿಸ್ತಾರೆ. ನಾನೇ ಹೇಳ್ತಾರೆ, ಆ ಕಾರ್ಡ್ ಕೊಡಬೇಡಿ, ಹೊಸದಾಗಿ ಕಾರ್ಡ್ ಅದನ್ನ ಪ್ರಿಂಟೆಡ್ ಮಾಡಿ ಹೊಸದಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವಲಯವಾರು ಕೊಡಿ ಅಂತ ಹೇಳಿದಿರೋ ಹೊರತು ಅದು ಆಗ್ತಾ ಇದೆ. CM ಸಾಹೇಬರು ಮತ್ತು ಮುಖ್ಯಮಂತ್ರಿಗಳು ಅವ್ರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಿಸಿ ಕಾರ್ಡ್ ಅನ್ನ ಕೊಡ್ತೀವಿ. ಅವ್ರು ಏನಾಗಿದೆ ಅಂದ್ರೆ ಎಲ್ಲ ಒಂದ್ ಕಡೆ ಗುಂಪುಗಾರಿಕೆ ಜಾಸ್ತಿ ಆದಾಗ ನಿಮ್ಮಲ್ಲಿ ಒಗ್ಗಟ್ಟಿನ ಒಂದು ಕೊರತೆ ಆಗುತ್ತೆ. ಮುಂಬರುವ ದಿನಗಳಲ್ಲಿ ಅದು ಇಂಪ್ಯಾಕ್ಟ್ ಆಗುತ್ತೆ. ರಾಜಕೀಯವಾಗಿಲ್ಲ, ನೆಕ್ಸ್ಟ್ ಏನು ಬರುವಂತ ಚುನಾವಣೆಗಳಲ್ಲೂ ಅದು ಇಂಪ್ಯಾಕ್ಟ್ ಆಗುತ್ತೆ. ನಿಮ್ಮಲ್ಲೇ ಒಂದು ಒಗ್ಗಟ್ಟಿನ ಇಲ್ಲ ಸಾಧ್ಯವಿಲ್ಲ. ಅವರೆಲ್ಲ ನಾಮಕಸ್ತರು. ಇವತ್ತು ನಾನು ಬರ್ಕೊಡ್ತೀನಿ, ನನ್ನನ್ನ ಬಿಟ್ಟು ನನ್ನ ಮೇಲೆ ಕೇಸ್ ಹಾಕ್ತಾರೋ ಇವತ್ತಲ್ಲಿ ನಿರ್ಲಂಶ ಆಗಿದ್ದಾರೆ. ಇವತ್ತು ಅವ್ರು ಹೇಳ್ಬೋದು, ಅವತ್ತು ಅಲ್ಲಿ ಉದ್ಘಾಟನೆ ಮಾಡಿ ಅವರು ಬಂಡವಾಳ ಅಲ್ಲ, ಅವ್ರು ಬಂದಿರೋ ಕೆಲವು ಬೀದಿ ವ್ಯಾಪಾರಿಗಳಲ್ಲ. ಅವ್ರು ಯಾರು ಅಂತ ನನಗೆ ಗೊತ್ತು. ವಿಡಿಯೋ ಮಾತಲ್ಲಿ ಹೇಳೋದನ್ನು ಅವರು ಸ್ತಂಭಲ್ಲಿ ಬಂದಿರ್ತಕ್ಕಂಥವ್ರು, ಕೆಲವು ಜನ ಕರ್ಕೊಂಡ್ ಬಂದಿರ್ತಕ್ಕಂಥವ್ರು. ಬೆಂಗಳೂರಲ್ಲಿ ಯಾರು ಬಂದಿಲ್ಲ. ಅಲ್ಲಿ ಎಲ್ಲ ಒಂದ್ ಕಡೆ ಪಕ್ಷದಲ್ಲಿ ಒಗ್ಗಟ್ಟಿನ ಕೊರತೆ ಇಲ್ಲ. ನಮ್ಮ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಕರೆಕ್ಟ್ ಆಗಿದ್ದೀನಿ ಅಂತವ್ರು. ಯಾಕೆಂದ್ರೆ ಕೆಲವು ಜನ RSS ಅಲ್ಲಿ ಇದ್ರು. ರಂಗಸ್ವಾಮಿ ಅವರು ID ಕಾರ್ಡ್ ಕೊಡಿಸಿಲ್ಲ, ಎಲ್ಲಿ ಜೋನ್ಗಳನ್ನು ಗುರುತು ಮಾಡೋ ಕೆಲಸ ಮಾಡ್ತಾ ಇಲ್ಲ. ಅವ್ರು ಸ್ವಂತ ಇದಕ್ಕೆ ಅವರು ನೋಡಿ, ಅವ್ರಿಗೆ ಗೊತ್ತೇ ಇಲ್ಲ. ಅವರು ನನ್ನ ವಾರ್ಡ್ ಅಧ್ಯಕ್ಷ ಆಗಿದ್ದವರು ಅಧ್ಯಕ್ಷರಾಗಿದ್ದಾರೆ. ವಾರ್ಡ್ ಅಧ್ಯಕ್ಷ ಆಗಿದ್ದಾರೆ. ಏನಾಗಿದ್ದಾರೆ ಹೇಳಿ? ವಾರ್ಡ್ ಅಧ್ಯಕ್ಷರಾದರು ಅವರು. ಅವಕ್ಕೆ ಏನು ಗೊತ್ತಿಲ್ಲ. ಕಾನೂನು ಅಂದ್ರೆ ಏನು ಗೊತ್ತಿಲ್ಲ. ಸಂವಿಧಾನದ ಬಗ್ಗೆ ಗೊತ್ತಿಲ್ಲ. ಸಂವಿಧಾನವನ್ನು ತಿಳ್ಕೋಬೇಕು, ಅದ್ರ ಬಗ್ಗೆ ಅರಿವನ್ನು ತಿಳ್ಕೋಬೇಕು. ಸುಮ್ಮನೆ ಯಾರೋ 10,000 ರೂಪಾಯಿ ಕೊಟ್ಟರೆ ಸಹಕಾರಕ್ಕೆ ಸಂಘ ಮಾಡಿಕೊಂಡು ನಾವು ಸಂಸ್ಥಾಪಕರಾಗಿಲ್ಲ. ಕೆಲದ ಮಟ್ಟದಿಂದ ಬೆಳೆದವನೇ ಆ ಕಾನೂನು ಸಂವಿಧಾನ ತಿಳ್ಕೊಂಡವನೇ ರಾಜ್ಯಾಧ್ಯಕ್ಷ ಆಗ್ಬೇಕು. ಅದನ್ನ ತಿಳ್ಕೊಂಡವರ್ತಕ್ಕಂಥನೇ ಅವನ ಪರಿಜ್ಞಾನವನ್ನು ನ್ಯಾಯ ಕೊಡಿಸ್ಬೇಕು. ಅಲ್ಲಿ ಬಿಟ್ಟೋದವ್ರು ಯಾರು ಗೊತ್ತಾ? ಅವ್ರು ಸಂಪೂರ್ಣವಾಗಿ ಅವ್ರಿಗೆ ಹೆಂಗಾಗಿದೆ ಅಂದ್ರೆ ಅಪಪ್ರಚಾರವನ್ನ ಮಾಡ್ತಾವ್ರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಬರಬಾರ್ದು, ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಸೇರಬಾರ್ದು, ಇವರು ದೊಡ್ಡ ಕ್ರಿಮಿನಲ್ ಅಂತ ಜನ ಗೊತ್ತಿದೆ. ಅವ್ರು ಏನಾಗಿದೆ ಅಂದ್ರೆ ಕೆಲವು ಜನ RSS ಇರ್ತಕ್ಕಂಥವ್ರು, ಕೆಲವು ಜನ ಎವಿಡೆನ್ಸ್ ಇದೆ ನನ್ನ ಹತ್ರ, ಎವಿಡೆನ್ಸ್ ಇದೆ, ನಾನು ಸುಮ್ಮನೆ ಕಿತ್ತಾಕಿಲ್ಲ. ಕೆಲವು ದಳದಲ್ಲಿ ಇರ್ತಕ್ಕಂಥವ್ರು ಅವರು ಬಂದು ಏನಂದ್ರು, ಸರ್ ನಾವು ಅಲ್ಲೂ ಇರ್ತೀವಿ ಇಲ್ಲೂ ಇರ್ತಿದ್ರು. ಬೇಡಪ್ಪ, ನೀವು ಒಂದು ಸೈಡ್ ಇರ್ರಿ, ಇಲ್ಲ ನಮ್ಮ ಸೈಡ್ ಇರ್ರಿ, ಇಲ್ಲ ಆ ಸೈಡ್ ಇರ್ರಿ, ಎರಡೂ ಧ್ವನಿ ಮೇಲೆ ಕಾಲಿಡಬೇಡಿ ಅಂತೇಳಿ ನಾನೇ ಅವ್ರನ್ನ ಕಿತ್ತು ಹಾಕಿದ್ದೀನಿ. ಏನ್ ಹೇಳಿ? ನಾನು ವೇದಿಕೆ ಮುಂದೆ ಹೇಳಿದೆ, ನಾನೇ ಅವ್ರಿಗೆ ಕಿತ್ತು ಹಾಕಿದ್ದೀನಿ. ಆಯ್ತು, ಓಕೆ, ಬೀದಿ ಬದಿ ವ್ಯಾಪಾರ ನ್ಯಾಯ ಕೊಡಿಸ್ತಾರ, ಖುದ್ದಾಗಿ ಹೇಳ್ತಾ ಇದ್ದೀನಿ. ಅವರೇ ಮಾಡ್ಲಿ, ಒಂದ್ ನಿಮಿಷ, ಅವರೇ ಸಂತೋಷವಾಗಿ ಅವರೇ ಸರ್ಕಾರದ ಮಟ್ಟ ಮಾಡ್ಲಿ, ನಾನು ಹೆಮ್ಮೆ ಪಡ್ತೀನಿ. ನಾನು ಬೀದಿ ಬದಿ ವ್ಯಾಪಾರ ಒಳಗೆ 20 ವರ್ಷದ ಸೇವೆ ಮಾಡೋದು. ಅವ್ರು ಕೇವಲ 5-6 ವರ್ಷ 8 ವರ್ಷದಿಂದ ಬಂದಿರೋರು. ನಾನು ಇವತ್ತು ಹೇಳ್ತೀನಿ, ನಾನು ಎಷ್ಟೋ ಸಂಘಟನೆಗಳನ್ನು ನೋಡಿದ್ದೀನಿ. ಈ ಬೀದಿ ಬದಿ ವ್ಯಾಪಾರಿಗೆ ಸಂಘಟನೆ ಮಾಡೋದು ಬಹಳ ಕಷ್ಟ. ಇವ್ರು ಹೇಳ್ಬೋದು ಇವತ್ತು ಉದ್ಘಾಟನೆ ಮಾಡಿಬಿಡ್ಬೋದು, ನೋ ನೆವರ್. ಇದೆಲ್ಲ ಬಹಳ ಕಷ್ಟ. ಮುಂದಿನ ದಿನದಲ್ಲಿ
ಅದನ್ನ ತೂಗಿಸ್ಕೊಂಡು ಹೋಗ್ಬೇಕು. ಬೀದಿ ಬದಿ ವ್ಯಾಪಾರಿಗಳನ್ನ ಜಾತಿ ಒಂದೇ ಜಾತಿ ಬೀದಿ ವ್ಯಾಪಾರಿಗಳು ಇದನ್ನ ಮಾಡ್ಕೊಂಡು ಹೋಗ್ಲಿ, ಅವರು ಒಳ್ಳೆ ಕೆಲಸ ಮಾಡ್ಲಿ, ಅವ್ರ ಬಗ್ಗೆ ನಾನು ಏನು ಮಾತಾಡಕ್ ಹೋಗಲ್ಲ. ಆದ್ರೆ ಮಾತಾಡಬೇಕಾದ್ರೆ ಪರಿಜ್ಞಾನ ಇಟ್ಕೊಂಡು ಮಾತಾಡಬೇಕು. ಒಬ್ಬ ಮನುಷ್ಯವನ್ನ ಮಾತಾಡಬೇಕಾದ್ರೆ ಜ್ಞಾನ ಇಟ್ಕೊಂಡು ಮಾತಾಡಬೇಕು. ಎಲ್ಲೋ ಪ್ರೆಸ್ ಕ್ಲಬ್ ಅಲ್ಲಿ ಮೀಟಿಂಗ್ ಮಾಡ್ಬಿಟ್ಟು ನಾವು ದೊಡ್ಡವರಾಗೋದು ಆಗೋದಿಲ್ಲ. ಪ್ರೆಸ್ ಕ್ಲಿಪ್ ಮಾಡಬೇಕಾದ್ರೆ ಪ್ರೆಸ್ ಕ್ಲಬ್ ಅಲ್ಲಿ ಕರೆಕ್ಟ್ ಆಗಿರ್ಬೇಕಾದ್ರೆ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ನನಗೆ ಅರಿವಿರಬೇಕು. ಮಾಧ್ಯಮದ ಮುಂದೆ ಹೇಳಿಕೆ ಕೊಡಬೇಕಾದ್ರೆ ಪರಿಜ್ಞಾನ ಇಟ್ಕೊಂಡು ಮಾತಾಡಬೇಕು ಹೊರತು ಸುಮ್ಮನೆ ಹೇಳಿಕೆ ಕೊಟ್ಟು ನಾವು ದೊಡ್ಡವರಾಗ್ಬಿಟ್ರು ಬರೋದಿಲ್ಲ. ಪರವಾಗಿಲ್ಲ ಸರ್, ಈಗ ನಾನು ಹೇಳಿದ್ನಲ್ಲ ಅವಾಗಲೇ ವೇದಿಕೆಯಲ್ಲಿ ಸಿಎಂ ಅಭಿಯಾನ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಈಗ ಸ್ಟ್ರೀಟ್ ವೆಂಡರ್ಸ್ ಗೆ ಗಾಡಿಗಳು ಕೊಡ್ಬೇಕು ಅದ್ರ ಬಗ್ಗೆನೂ ನೀವು ಹೇಳಿದ್ರಿ. ಅದು ಯಾವಾಗ ನೆಕ್ಸ್ಟ್ ಯಾವ ತರ? ಇವಾಗ ID ಕಾರ್ಡು ಮತ್ತು ಗಾಡಿ ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಜಿಯವರ ಅಧ್ಯಕ್ಷತೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಬಿಡುಗಡೆ ಮಾಡ್ತೀವಿ. ಅದು ವ್ಯವಸ್ಥಿತವಾಗಿ, ಸುಮ್ಮನೆ ಪಾಪ ಅವತ್ತು ಜೀವನ ಮಾಡಿ ಬೀದಿ ಬದಿ ವ್ಯಾಪಾರ ಹೊಟ್ಟೆ ಮಾಡೋ ಅವಶ್ಯಕತೆ ಇಲ್ಲ. ಆ ಕಾರ್ಡ್ ಕೊಟ್ಬಿಟ್ಟು ನನ್ನ ಈ ಕಾರ್ಡ್ ಬರೋದಿಲ್ಲಪ್ಪ ಅಂದಾಗ ಅವ್ರ ಜೀವನ ಎಲ್ಲ ಹೋಗ್ಬೇಕು. ನಾನೇ ಕಾರ್ಡನ್ನು ಮಾಡಿಸಿದ್ದು, ನಾನೇ ಅದನ್ನ ಒಪ್ಕೊತಾ ಇದ್ದೀನಲ್ಲ. 26 ಸಾವಿರ ಈ ತರ ಮಾಡಬೇಕು, ಕರ್ನಾಟಕದ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ನಾನೇ ಮಾಡಿಸಿದ್ದು. ಇವತ್ತು ಆ ಕಾರ್ಡ್ ಕೊಟ್ರೆ ನಿಮಗೆಲ್ಲ ಗೊತ್ತಿದೆ, ಮಾಧ್ಯಮದವರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದೆ. ಈಗ ಅದೇ ಕಾರ್ಡ್ ಬೃಹತ್ ಬೆಂಗಳೂರು ಕಾರ್ಡ್ ಇಂತ ಆ ಕಾರ್ಡ್ ಕೊಟ್ರೆ ಏನು ವ್ಯಾಲ್ಯೂ ಬರುತ್ತೆ? ಅದರಿಂದ ನಾನೇ ಅದನ್ನ ಸುವ್ಯವಸ್ಥಿತವಾಗಿ ಕಾನೂನಾತ್ಮಕ ಕೊಡಿ ಅಂತ ಹೇಳಿ ಅದನ್ನ ಚರ್ಚೆ ಮಾಡಿದ್ವಿ ಸರ್ಕಾರ ಮಟ್ಟದಲ್ಲಿ. ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ. KPCC Street Vendors Celebration Day. So ಇವತ್ತು ನಾವು ಬೆಂಗಳೂರಿನಲ್ಲಿ KPCC ಬೀದಿ ಬದಿ ವ್ಯಾಪಾರಿಗಳ ಒಂದು ದಿನಾಚರಣೆಯನ್ನು ಆಯೋಜಿಸುತ್ತಿದ್ದೇವೆ. ಈ ದಿನಾಚರಣೆಯನ್ನು ನಮ್ಮ KPCC ಕಾರ್ಯಾಧ್ಯಕ್ಷರಾಗ್ತಕ್ಕಂಥ GC ಚಂದ್ರಶೇಖರ್ ಅವರು ಮಾಡಲೇಬೇಕು. ಮತ್ತೊಂದು ಕಾರ್ಯಕ್ರಮ ನಾವು ಮುಂದಿನ ದಿನಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಮಾಡೋಣ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಇದೇ ಒಂದು ತರಾತುರಿಯಲ್ಲಿ ಒಂದೇ ವಾರದಲ್ಲಿ ಈ ಒಂದು ಬೀದಿ ಬದಿ ವ್ಯಾಪಾರಿಗಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಇದಕ್ಕೆ ನಮ್ಮ 5 ಜಿಲ್ಲಾಧ್ಯಕ್ಷರಾಗ್ತಕ್ಕಂಥ ಮಧು, ನಾರಾಯಣ ಸ್ವಾಮಿ, ಕಲ್ಲೀಲು ಮತ್ತು ಸತೀಶು, ಕೇಶವಮೂರ್ತಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಜನರು ತಂದಿದ್ದಾರೆ, ಅವರು ಯಶಸ್ಸು ಮಾಡಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿಯೂ ಕೂಡ ಈ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಒಂದು ಒಕ್ಕೂಟ, ಒಂದು ಡಿಪಾರ್ಟ್ಮೆಂಟು ಈ KPCCಯಲ್ಲಿ ಒಂದು ಮಹತ್ವವಾದ ಒಂದು ಭಾಗವನ್ನು ಹೊಂದಿದೆ. ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಇಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಬಂದು ಹಾಜರಾಗಿದ್ದಾರೆ ಮತ್ತು ಎಲ್ಲ ಅತಿಥಿಗಳು ಬಂದು ಇದನ್ನು ಆಶೀರ್ವಾದಿಸಿದ್ದಾರೆ. ಅವರೆಲ್ಲರಿಗೂ ನಾನು ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಒಂದು ವೇದಿಕೆಯಿಂದ ಅವರಿಗೆ ತುಂಬ ವಂದನೆಗಳನ್ನು ಹೇಳುತ್ತೇನೆ. ಮತ್ತು ಇದೇ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೊಂದು ಬೃಹತ್ ಕಾರ್ಯಕ್ರಮ ಆಗ್ತಾ ಇದೆ. ಅವಾಗಿಯೂ ಕೂಡ ನೀವು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಆಶೀರ್ವಾದಿಸಬೇಕಾಗಿ ನಾನು ಕೇಳ್ಕೊಳ್ಳುತ್ತೇನೆ. ಧನ್ಯವಾದಗಳು. KPCC ಪಶ್ಚಿಮ ಜಿಲ್ಲಾಧ್ಯಕ್ಷ ಕೇಶವಮೂರ್ತಿ ಜಿಲ್ಲಾಧ್ಯಕ್ಷರು, ಪಶ್ಚಿಮ ಜಿಲ್ಲಾಧ್ಯಕ್ಷರು ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷರಾದಂಥ EC ಚಂದ್ರಶೇಖರ್ ಅವರು, ಕಾರ್ಯಾಧ್ಯಕ್ಷರಾದಂಥ ನಮ್ಮ ಅತಿಕ್ ಪಟೇಲ್ ಅವರು, ಮಹಿಳಾ ರಾಜ್ಯಾಧ್ಯಕ್ಷರ ಕಾವ್ಯ ಮೇಡಮ್ ಅವರು ಡೈರೆಕ್ಷನ್ ಕೊಟ್ಟಿದ್ರು. ಇವತ್ತು ನಾವು ಭಾರತ್ ಜೋಡೋ ಭವನದಲ್ಲಿ ಬೃಹದಾಕಾರವಾಗಿ ದೊಡ್ಡ ಪ್ರೋಗ್ರಾಮ್ ಮಾಡಬೇಕು. ಯಾಕಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಬಹಳ ಸಮಸ್ಯೆ ಇದೆ. ಇದೊಂದು ಶೆಲ್ ಮಾಡಿದ್ದಾರೆ ಹೊಸದಾಗಿ ನಮಗೆ. ಯಾಕಂದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಬಹಳ ಸಮಸ್ಯೆ ಇರೋದ್ರಿಂದ ಇದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಈ ಕಷ್ಟ ಸುಖನ ನಾವು ಹೇಳ್ಬೇಕು. ಅದನ್ನ ಭಾರತ್ ಜೋಡೋ ಭವನದಲ್ಲಿ ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ. ಈ ಸಮಸ್ಯೆ ಅಂದ್ರೆ ಜಾಸ್ತಿ ಪೊಲೀಸ್ ಇಲಾಖೆಯಿಂದ, BBMP ವತಿಯಿಂದ ಇವತ್ತು ಗ್ರೇಟರ್ ಬೆಂಗಳೂರು ಏನಾಗಿದೋ ನಮಗೆ ಹೊಸದಾಗಿ ನಮಗೆ ಏನು ID ಕಾರ್ಡ್ಗಳು ಕೊಡೋದು ಆಗಲಿ, ಹಾಗೂ ನಮಗೆ ಏನು ಮಳಿಗೆಗಳು ಮಾಡೋದೇ ಆಗಲಿ ಶಾಶ್ವತ ಪರಿಹಾರ ಮಾಡಬೇಕು ಅಂತ ಕೇಳ್ತೀವಿ. ಎಷ್ಟು ವರ್ಷದಿಂದ ಉದ್ಯಮದಲ್ಲಿದ್ದೀರಾ? ಇದುವರೆಗೂ ನಿಮ್ಗೆ ಎಷ್ಟು ಅಂದ್ರೆ ಬೆನಿಫಿಟ್ ಎಲ್ಲಿವರೆಗೂ ಆಗಿದೆ, ಇಲ್ಲ ಆಗ್ಬೇಕಾಗಿರೋ ಒಂದು ಬೆನಿಫಿಟ್ ಏನೇನಿದೆ ಸರ್? ಇವಾಗ ಸರ್ಕಾರಗಳಿಂದ ಯಾವ ತರ ನಿಮ್ಗೆ ತೊಂದರೆ ಐತೆ? ಈಗ ನಮಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಹೊಸದಾಗಿ ಶೆಲ್ ಮಾಡಿದ್ದಾರೆ, ಈ ಶೆಲ್ ಮುಖಾಂತರನೇ ನಮಗೆ ಇವತ್ತೇನು ನಮಗೆ ಕಾರ್ಯಕ್ರಮ ಮಾಡಿ, ಈ ಕಾರ್ಯಕ್ರಮದಿಂದ ನಮಗೆ ಮುಂದಿನ ದಿನಗಳಲ್ಲಿ ನಮ್ಗೆ ಒಳ್ಳೇದಾಯ್ತದೆ ಅಂತಾನೆ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಜಿಲ್ಲಾಧ್ಯಕ್ಷನಾಗಿ ಪೋಸ್ಟ್ ತಗೊಂಡು ಮುಂದಿನ ದಿನಗಳಲ್ಲಿ ಒಳ್ಳೇದಾಯ್ತದೆ ಅಂತ ಈ ಭಾರತ್ ಜೋಡೋ ಭವನದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ನೀವು ಸ್ಟ್ರೀಟ್ ವೆಂಡರ್ ಆಗಿದ್ದೀರಾ ಸರ್? ನಾವು ಆಲ್ರೆಡಿ 8 ವರ್ಷದಿಂದನೂ ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಇದು ಗುರುತಿಸಿ ನಾವೊಂದು ಸಂಘಟಕರಾಗಿ ಮುಂದಿನ ದಿನಗಳಲ್ಲಿ ಇದನ್ನ ಕರ್ನಾಟಕ ರಾಜ್ಯದಲ್ಲಿ ಇದು ಬೀದಿ ವ್ಯಾಪಾರಿಗಳ ಬಗ್ಗೆ ಸಮಸ್ಯೆ ಆಲಿಸಲೇಬೇಕು, ಇದ್ರ ಬಗ್ಗೆ ಬಹಳ ನೊಂದಿದ್ದೀವಿ ಅನ್ನೋ ಒಂದು ಇದರಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರಪ್ರಥಮವಾಗಿ ಭಾರತ ದೇಶದಂತ
ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಭಾರತ್ ಜೋಡೋ ಭವನದಲ್ಲಿ ಕಾರ್ಯಕ್ರಮವನ್ನ ಪ್ರಪ್ರಥಮವಾಗಿ ಕೆಪಿಸಿ ಬೀದಿ ಬದಿ ವ್ಯಾಪಾರಿ ವಿಭಾಗದಿಂದ ನ್ಯಾಷನಲ್ ಸ್ಟ್ರೀಟ್ ವೆಂಡರ್ಸ್ ಡೇ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಇವತ್ತು ಯಾಕೆಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ತಂದಿರತಕ್ಕಂಥ ಕಾಯ್ದೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಪ್ರಾರಂಭ ಆಗಬೇಕು ಅಂತೇಳಿ ನಾವು ಇವತ್ತು ಮಾಡಿರ್ತಕ್ಕಂಥದ್ದು. ಇದಕ್ಕೆ ನಮ್ಮ ಅಧ್ಯಕ್ಷರು ಬರಬೇಕಾಯಿತು. ಕಾರಣ ಅವ್ರು ಬಂದು ತಿರ್ಗಾ ಬೆಳಗ್ಗೆ ಅವ್ರು ಹೇಳಿದ್ರು ನಾನು ಬರ್ತೀವಿ ಅಂತ ಹೇಳಿದ್ರು. ತಿರ್ಗಾ ಎಮರ್ಜೆನ್ಸಿ ಮೀಟಿಂಗ್ ನೆಕ್ಸ್ಟ್ ಸಭೆಗೆ ನಮ್ಮ ಅಧ್ಯಕ್ಷರು ಭಾಗಿಯಾಗ್ತಾರೆ. ಇವತ್ತು ಉದ್ದೇಶ ಏನಪ್ಪಾ ಅಂದ್ರೆ GC ಚಂದ್ರಶೇಖರ್ ಅವರು ಸಂಪೂರ್ಣವಾಗಿ ಮಾಹಿತಿಯನ್ನ ಕಲಹೆಗಳನ್ನು ಮಾಡಿ ಬೆಂಗಳೂರು ನಗರದವ್ರು ಮಾತ್ರ ಇವತ್ತು ಕರೆದಿದ್ದು. ನಾವು ಆ ಜಿಲ್ಲೆಯಲ್ಲಿ ಅಲ್ಲೆಲ್ಲೇ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಆದ್ರೆ ಇವತ್ತು 5 ಜಿಲ್ಲೆಯ ನಮ್ಮ ಜಿಲ್ಲಾಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಸಮಿತಿ, ಬ್ಲಾಕ್ ಸಮಿತಿ ಮತ್ತು ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಮತ್ತು ಇವತ್ತು ಬೆಂಗಳೂರು ನಗರದ ನನ್ನ ಪ್ರೀತಿಯ ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ. ತುಂಬಾ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಅದೇ ರೀತಿ ನಾವು ಮುಂದಿನ ದಿನದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ಕೊಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಅಲ್ಲಿಗೆ ವೆಂಡಿಂಗ್ ಝೋನ್ಗಳಾಗಿರ್ಬೋದು, ಮುಂದಿನೆಲ್ಲ ಅಭಿವೃದ್ಧಿಗೋಸ್ಕರ ಬೀದಿ ಬದಿ ವ್ಯಾಪಾರಿಗಳ ಒಂದು ಅಭಿವೃದ್ಧಿಗೋಸ್ಕರ ನಾವು ಮುಂದೆ ಯಾವ ರೀತಿಯವನ್ನ ಒಂದು ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಅವ್ರಿಗೆ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು, ಯೋಜನೆಗಳನ್ನ ಯಾವ ರೀತಿ ಮಾಡಬೇಕು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಮುಂದಿನ ಕಾರ್ಯಕ್ರಮಗಳನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಇವತ್ತು ಪ್ರಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸೆಲ್ಲಿಂದ ನಾವು ಮಾಡಿದೀವಿ ಅಂದ್ರೆ ನನಗೆ ಒಂದು ಖುಷಿಯನ್ನ ಕೇಳಕ್ ಇಷ್ಟಪಡ್ತೀನಿ. ಸರ್, ಎಷ್ಟು ಜನ ಇದ್ದಾರೆ ಸರ್ ಒಟ್ಟಾರೆಯಾಗಿ ಸಂಖ್ಯೆಯಲ್ಲಿ ನಿಮ್ಮ ಒಂದು? ಇವತ್ತು ಬೆಂಗಳೂರು ನಗರದಲ್ಲಿ 2,80,000 ಜನ PM ಫಲಾನುಭವಿಗಳಿರ್ತಕ್ಕಂಥದ್ದು ಮತ್ತು ರಾಜ್ಯದಲ್ಲಿ 5,80,000 ಜನ ಫಲಾನುಭವಿಗಳು ಬೀದಿ ಬದಿ ವ್ಯಾಪಾರಿಗಳು ಇರ್ತಕ್ಕಂಥದ್ದು. ಅದರಲ್ಲಿ ಬೆಂಗಳೂರು ನಗರದಲ್ಲಿ ಈಗಾಗಲೇ 1,60,000 ಜನ ಸರ್ಕಾರದ ಯೋಜನೆಗಳ ಅನುಭವ ಪಡ್ಕೊಂಡಿರ್ತಕ್ಕಂಥದ್ದು ಮತ್ತು BBMP ವ್ಯಾಪ್ತಿಯಲ್ಲಿ ಇದ್ದಾಗ ಇವಾಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದೆ. ಆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ 26,750 ಜನ ಬೀದಿ ವ್ಯಾಪಾರ ಸಮೀಕ್ಷೆಯನ್ನು ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಬೀದಿ ಬದಿ ವ್ಯಾಪಾರಿ ಅವ್ರ ಗುರುತಿನ ಚೀಟಿಯನ್ನ ಮುಂದಿನ ದಿನದಲ್ಲಿ ಇವಾಗ ಗ್ರೇಟರ್ ಬೆಂಗಳೂರು ಅಂತ ಆಗಿದೆ. ಫಸ್ಟ್ ವಲಯ, ಸೆಕೆಂಡ್ ವಲಯ, ಅದು ಸ್ಟಿಕ್ಕರ್ ಅಂಟಿಸ್ಕೊಡ್ತೀನಿ ನಾನು, ಬೇಡ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾಳೆ ಅವ್ರ ಸ್ಟಿಕ್ಕರ್ ಬಿದ್ದು ಹೋದ್ರೆ ಮತ್ತು ಅದು ಅಶೋಧಕತೆ ಅವರ ಹೊಟ್ಟೆಪಾಡು ಬಹಳ ಕಷ್ಟ ಆಗುತ್ತೆ. ಅದರಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ವಲಯವಾರು ಬಗ್ಗೆ ಚೇಂಜಸ್ ಮಾಡಿ ಕೊಡಬೇಕು ಅನ್ನತಕ್ಕಂಥದ್ದನ್ನ ನಾವು ತಿಳಿಸಿದ್ದೀವಿ. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ GC ಚಂದ್ರಶೇಖರ್ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಆದ್ದರಿಂದ ನನಗೆ ಒಂದು ಇವತ್ತು ಹೆಮ್ಮೆಯ ವಿಷಯ ಏನಪ್ಪಾ ಅಂದ್ರೆ ಒಂದು ಸ್ಟ್ರೀಟ್ ವೆಂಡರ್ಸ್ ಡೇ ಡಾಕ್ಟರ್ ಮನಮೋಹನ್ ಸಿಂಗ್ ಇರ್ತಕ್ಕಂಥ ಕಾಯ್ದೆಯನ್ನ ಕಾಂಗ್ರೆಸ್ ಕಚೇರಿನಲ್ಲಿ ಇವತ್ತು ಪ್ರಾರಂಭ ಮಾಡಿದ್ವಲ್ಲ, ನಮ್ಮ ಹೆಮ್ಮೆಯನ್ನಕ್ಕೆ ಇಷ್ಟ. ಸಭೆಯಲ್ಲಿ ಪ್ರಮುಖವಾಗಿ ಏನೇನು ನಿರ್ಣಯ ತಗೊಂಡ್ರಿ ಸರ್, ಕೈಗೊಂಡ್ರಿ ಏನೇನು ವಿಷಯಗಳಂದ್ರೆ ಟೌನ್ ವೆಂಡಿಂಗ್ ಕಮಿಟಿ, ಆ ಪಟ್ಟಣ ವ್ಯಾಪಾರ ಸಮಿತಿಗೆ ಒಂದು ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಒಂದು ಬರುತ್ತೆ. ಆ ಟೌನ್ ವೆಂಡಿಂಗ್ ಕಮಿಟಿಯಲ್ಲಿ ಒಂದು ನಿರ್ಣಯ ಆದ್ಮೇಲೆ ಎಲೆಕ್ಷನ್ ಆಗ್ಬೇಕು ಚುನಾವಣೆ ಮುಖಾಂತರವಾಗಿ. ಅದಾದ್ಮೇಲೆ ಕುಂದುಕೊರತೆ ಕಮಿಟಿಯನ್ನ ಬೀದಿ ಬದಿ ವ್ಯಾಪಾರಿಗಳು ದಿನಾಚರಣೆ ಮಾಡ್ತಾ ಇದ್ದಾರೆ. ಯಾವ ತರ ಅನಿಸ್ತಾ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನನ್ನ ಹೆಸರು ಫಲಕ್ ಅಂತ, ನಾನು ಚರ್ಚ್ ಸ್ಟ್ರೀಟ್ ಇಂದ ಬಂದಿರೋದು. ನಾನು ಒಂದು ಬೀದಿ ಬದಿ ವ್ಯಾಪಾರಿ. ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ ಬೀದಿ ಬದಿ ವ್ಯಾಪಾರಿ ಅಂತ. ಯಾಕೆಂದ್ರೆ ನಮ್ಗೆ ಅದು ನಮ್ಗೆ ಒಂದು ಕರ್ಮಭೂಮಿ. ನಮ್ದು ದಿನನಿತ್ಯದ್ದು ಜೀವನ ಮಾಡೋ ಒಂದು ಇದು ನಮ್ಗೆ ಅದೊಂದು ದಾರಿ ನಮ್ಗೆ. ಓಕೆನಾ? ಸೊ ತುಂಬಾ ಖುಷಿ ಆಯ್ತು ಈಗ ಬಂದು. ಅಖಿಲ್ ಸರ್ ಅವ್ರು ನಮ್ಗೆ ಇವತ್ತು ನಮ್ಗೆ ಇನ್ವೈಟ್ ಮಾಡಿದ್ರು ಬೆಳಗ್ಗೆ. ಸೊ ಇದು ನಂದು ಫಸ್ಟ್ ಟೈಮ್. ಇನ್ನು ಮುಂದೆ ಈ ತರ ಕಾರ್ಯಕ್ರಮ ಬಂದ್ರೆ ಡೆಫಿನೆಟ್ಲಿ ಆಗಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಹೆಚ್ಚು ಅದನ್ನ ಹೆಂಗೆ ನಾವು ನಮ್ಮ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು ಅದನ್ನ ನಾವು ಮಾಡಬೇಕು. ಸರ್ ಹೇಳ್ದಂಗೆ ನಾವು ಅದ್ರ ಮೇಲೆ ನಾವು ನಡಿಬೇಕು. ನಿಮ್ದು ಏನ್ ಪ್ರಾಬ್ಲಮ್ ಆಗ್ತಿದೆ ಮೇಡಮ್? ನಮ್ಗೆ ಏನಂದ್ರೆ ಅಲ್ಲಿ ಚರ್ಚ್ ಸ್ಟ್ರೀಟ್ 1-1.5 ವರ್ಷದಿಂದ ಕ್ಲೋಸ್ ಆಗಿತ್ತು, ಇವಾಗ ರೀಓಪನ್ ಆಗಿದೆ. ಸೊ ಕಾರ್ಡ್ ಇರೋರು, ಕಾರ್ಡ್ ಇಲ್ಲದವರು, ಇವಾಗ ನಮ್ಮ ಹತ್ರ ಎಲ್ಲ MG ರೋಡ್ ಕಾರ್ಡ್ ಇರೋದು. MG ರೋಡ್ ಕ್ಲೋಸ್ ಆಗಿತ್ತು, ನಾವೆಲ್ಲ ಚರ್ಚ್ ಸ್ಟ್ರೀಟ್ ಅಲ್ಲೇ ಹಾಕೊಳ್ತಿರೋದು. ನಾನು 2021 ಇಂದ ಹಾಕೊಳ್ತಿದ್ದೀನಿ ಚರ್ಚ್ ಸ್ಟ್ರೀಟ್ ಅಲ್ಲಿ. ಸೊ ಕಾರ್ಡ್ ಇದ್ರು ಅವ್ರು ಹೇಳ್ತಾರೆ ಇಲ್ಲಿಂದ ತೆಗಿರಿ, ಈ ಕಾರ್ಡ್ ಎಲ್ಲಿಗೆ ಇದೆ MG ರೋಡ್ ಅಂದ್ರೆ MG ರೋಡಿಗೆ ಹೋಗಿ. MG ರೋಡ್ ಅಲ್ಲಿ ಒಬ್ರು ಇರಲ್ಲ, ಎಲ್ಲ ಚರ್ಚ್ ಸ್ಟ್ರೀಟ್ ಅಲ್ಲೇ ಇರೋದು. ಸೊ ಕಾರ್ಡ್ ಇರೋರ್ಗು ತೊಂದ್ರೆ, ಇಲ್ದಿರೋರ್ಗು ತೊಂದ್ರೆ. 10 ನಿಮಿಷ ಇಡೋದು, ಮತ್ತೆ ತಿರ್ಗಾ ಕ್ಲೋಸ್ ಮಾಡೋದು, ತಿರ್ಗಾ ಹಾಕೊಳ್ಳೋದು, ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಯಾರು GBI ಇಂದ ಪ್ರಾಬ್ಲಮ್ ಆಗಿದೆ, ಪೊಲೀಸರಿಂದ? ನಮ್ಗೆ BBMP ಇಂದ ಜಾಸ್ತಿ ಇದಾಗುತ್ತೆ. ಪೊಲೀಸ್ ಅವರು ಅಂತೂ ಇಂತೂ ನಮ್ಗೆ ಸ್ವಲ್ಪ ಕೋಆಪರೇಟ್ ಮಾಡ್ತಾರೆ. ಪೊಲೀಸ್ ಅವರು ಅಲ್ಲಿ ಅವರು ಕಬ್ಬನ್ ಪಾರ್ಕ್ ಅವ್ರು ಸ್ವಲ್ಪ ಪಾಪ ಅಲ್ಲಿ ಒಳ್ಳೆ ಪೊಲೀಸ್ ಅವರು ಇದ್ದಾರೆ, ಅವ್ರು ನಮಗೂ ಸಹಾಯ ಮಾಡಿದ್ದಾರೆ. ಹೇಳ್ಬಾರ್ದು ಸುಮ್ನೆ.
ಬಟ್ BBMP ಅವರು ಸ್ವಲ್ಪ ಚೆನ್ನಾಗಿರ್ತಾರೆ, ಸ್ವಲ್ಪ ಜನ ಬಂದ್ಬಿಟ್ಟು ಆರಾಮಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ. ಇನ್ನು ಸ್ವಲ್ಪ ಜನ ಇರೋ ಅಲ್ಲಿ ಇದನ್ನ ಎಲ್ಲ ತಕೊಂಡು ಹೋಗ್ಬಿಡ್ತಾರೆ ಸರ್, ಲಾರಿಯಲ್ಲೆಲ್ಲ ಹಾಕೊಂಡು ಹೋಗ್ಬಿಡ್ತಾ ಇದ್ರು. ಲಾಸ್ಟ್ ಟೈಮ್ ನೋಡಿದೆ ಎಲ್ಲ ಲಾರಿಯಲ್ಲಿ ತಗೊಂಡ್ಬಂದು ಎಲ್ಲ ಫುಟ್ಪಾತಲ್ಲಿ ಇರೋದೆಲ್ಲ ತಗೊಂಡು ಹೋದ್ರು. ಅದು ನಮ್ಗೆ ಲಾಸ್ ಆಗಲ್ಲ. ಹೌದೌದು, ಅದೆಲ್ಲ ತಕೊಂಡೋಗ್ಬಿಟ್ಟು ಮೇವ್ ಹಾಲ್ ಹತ್ರ ಇದ್ರು. ಮತ್ತೆ ನಾವು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಾವೆಲ್ಲ ಜಗಳ ಆಡಿ ಅಲ್ಲೆಲ್ಲ ಪ್ರೊಟೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ನಾವು ಫ್ರೀಡಮ್ ಪಾರ್ಕಿಗೆ ಹೋದ್ವಿ, ಅಲ್ಲೆಲ್ಲ ಪ್ರೊಟೆಸ್ಟ್ ಮಾಡಿದ್ವಿ. ಇವಾಗ ಓಪನ್ ಆಗಿದೆ, ಇನ್ ಮುಂದಕ್ಕೆ ನೋಡುವ ದೇವ್ರು ಯಾವ ತರ ನಮ್ನೆಲ್ಲ ಕೈ ಹಿಡಿದು ಮುಂದೆ ತಕೊಂಡು ಹೋಗ್ತಾನೆ ಅಂತ. ಚರ್ಚ್ ಶೀಟ್ ಕಾರ್ಡ್ ಮಾಡ್ಕೊಂಡಿದಾರ. ಚರ್ಚ್ ಸ್ಟ್ರೀಟ್ ಕಾರ್ಡ್ ಇಲ್ಲ ಸರ್, MG ರೋಡ್ ಕಾರ್ಡ್ ಇದೆ. ಚರ್ಚ್ ಸ್ಟ್ರೀಟ್ ನಮ್ಗೆ ಬೇಕು ಅಂತ ನಾವು ಹೇಳ್ತಾ ಇರೋದು. ಆಕ್ಚುಲಿ ಏನಂತವ್ರ ಅಧ್ಯಕ್ಷರು ಏನ್ ಹೇಳ್ತೀವಿ ಇವಾಗ ಅದಕ್ಕೆ ಏನು ಉತ್ತರ ಸಿಗ್ಲಿಲ್ಲ ನಮ್ಗೆ, ಬಟ್ ಮಾಡಿ ಕೊಡ್ತೀನಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅಷ್ಟೇ. ತಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಆಫಿಲ್ ಶರೀಫು. ನಾನು ಬ್ಲ್ಯಾಕ್ ಪ್ರೆಸಿಡೆಂಟು. ಅಂದರೆ ತುಂಬ ಜನಕ್ಕೆ ನಾವು ಬೀದಿ ವ್ಯಾಪಾರ ಮಾಡೋರಿಗೆ ಲೆಸನ್ಸ್ ಮಾಡಿಕೊಟ್ಟಿದ್ದೀವಿ. ಆದರೂ ತುಂಬ ಜನ ಬಾಕಿ ಇದ್ದಾರೆ ಇನ್ನೂ ಮಾಡೋರು ಲೆಸನ್ಸು. ಅದು ಸಡನ್ನಾಗಿ ಇವಾಗ ಒಂದು ಹೋದ ವರ್ಷದಿಂದ ಎರಡು ತಿಂಗಳ ಮುಂಚೆನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈ ವರ್ಷ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕಮ್ಮಿ ಅಂದರೆ ಒಂದು 650 ಜನಕ್ಕೆ ಲೆಸನ್ಸ್ಗಳು ಮಾಡಿಕೊಟ್ಟಿದ್ದೀವಿ. ಇನ್ನು ಮುಂದೆ ಎಷ್ಟು ಜನ ಮಿಕ್ಕಿದ್ದಾರೆ ಅವ್ರಿಗೂ ಲೆಸನ್ಸ್ ಮಾಡಿ ಕೊಟ್ಬಿಟ್ಟು ಅವ್ರು ಏನು ತೊಂದರೆ ಆಗ್ತಾ ಇದೆ ಆ ತೊಂದರೆನ ಸಾಲ್ವ್ ಮಾಡ್ಬೇಕು ನಾವು ವ್ಯಾಪಾರ ಮಾಡೋರು. ಇವಾಗ MG ರೋಡಿಂದ ಹೋದ ವಾರನೂ ನನಗೆ ಕಾಲ್ ಬಂತು, ತುಂಬ ತೊಂದರೆ ಆಗ್ತಾ ಇದೆ MG ರೋಡಲ್ಲಿ. ಆ MG ರೋಡಲ್ಲಿ ಈ ಕಡೆ ಕಾರ್ಡ್ ಇರೋರು ಎಲ್ರಿಗೂ ಈ ಕಡೆ ಕಳಿಸಿದ್ದಾರೆ, ಚರ್ಚ್ ಶೀಟ್ಗೆ ಕಳಿಸಿದ್ದಾರೆ. ಇವಾಗ ಆ ಕಡೆಗೆ ಏನಾದರೂ ಒಂದು ಇದು ಮಾಡಬೇಕು, ಆ ಕಾರ್ಡನ್ನು ತಗೊಂಡು ನಾವು ಏನಾದರೂ ಈ ಕಡೆ ಅಡ್ರೆಸ್ಗೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ ನಾವೆಲ್ಲ. ಇನ್ನು ಮುಂದೆ MG ರೋಡಲ್ಲಿ ಏನಿದೆ ಕಷ್ಟ ಅದು ನೋಡಿ ಅದನ್ನು ಯಾವ ಥರ ಲೈಸೆನ್ಸ್ ಮಾಡ್ಕೊಡ್ಬೇಕು, ಅವ್ರಿಗೆ ಅಡ್ರೆಸ್ ಚೇಂಜ್ ಮಾಡಿ ಅವ್ರಿಗೆ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಡೋಣ ಅಂತ ಇವತ್ತು ಎಲ್ಲ ಮೀಟಿಂಗ್ ಮಾಡಿದ್ದೀವಿ. ಬೀದಿ ಬದಿ ವ್ಯಾಪಾರಿಗಳು ಸಾಲ ಸೂಲ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ. ಇಲ್ಲಿ ಪಬ್ಲಿಕ್ ತೊಂದರೆ ಆಗುತ್ತೆ ಅಂತ ತೆಗೆದುಕೊಂಡು ಐಟಮ್ ಎಲ್ಲ ತಗೊಂಡು ಹೋಗ್ಬಿಟ್ರೆ ಪಾಪ ಅವ್ರ ಜೀವನ ಹೆಂಗೇನು? ಅಂದರೆ ಅವರು ಅದು ತಗೊಂಡು ಹೋಗೋದು ರೈಟ್ಸ್ ಇಲ್ಲ, ಅವರು ಐಟಮ್ ತಗೊಂಡು ಹೋಗೋದು ರೈಟ್ಸ್ ಇಲ್ಲ ಯಾರಿಗೂ. ಪೊಲೀಸ್ ಆಗಲಿ ಇಲ್ಲ BBMP ಆಗಲಿ ಅವ್ರದ್ದು ಐಟಮ್ ತಗೊಂಡು ಹೋಗೋಷ್ಟು ಇದು ಮಾಡೋಂಗಿಲ್ಲ. ಏನಕ್ಕಂದ್ರೆ ಅವರು ಸಾಲ ಮಾಡಿ ಬಡ್ಡಿಗೆ ತಗೊಂಡು ಏನೇನೋ ಮಾಡಿ ಅವ್ರ ಕಷ್ಟದಿಂದ ಹಾಕಿರ್ತಾರೆ ಬಂಡವಾಳಗಳು. ಅದು ತಗೊಂಡು ಹೋಗ್ಬಿಟ್ರೆ ಇನ್ನು ಎಲ್ಲಿ ಬಾಳ್ತಾರೆ ಹೇಳಿ? ತಗೊಂಡು ಹೋಗೋದು ತಪ್ಪದು, ಯಾರು ತಗೊಂಡು ಹೋಗ್ಬಾರ್ದು. ಆ ಥರ ಹೇಳಬೇಕು. ಏನಾದರೂ ಕಷ್ಟ ಇದೆ ಪಬ್ಲಿಕ್ಗೆ ತೊಂದರೆ ಆಯ್ತು ಅಂದರೆ ಈ ಕಡೆ ಆಗಬಾರ್ದು, ಸೈಡಲ್ಲಿ ಆಗಬೇಕು ಅಷ್ಟೇ ಹೇಳೋದಿರೋದು. ಯಾವ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ BBMP ಇರೋರು ಇಲ್ಲಿ ಯಾರಿಗೂ ಕಷ್ಟ ಇಲ್ದಂಗೆ ವ್ಯಾಪಾರ ಮಾಡಿದ್ರೆ ಅವ್ರಿಗೂ ವ್ಯಾಪಾರ ಮಾಡೋರ್ಗೂ ಕಷ್ಟ ಕೊಡಬಾರ್ದು ಅಂತ ನಾವು ಹೇಳ್ತೀವಿ. ಸ್ಟೇಜ್ ಮೇಲೆ ಒಬ್ರು ಲೇಡೀಸ್ ಮಾತಾಡಿದ್ರು, ಹೂವು ವ್ಯಾಪಾರ ಮಾಡ್ತಾ ಇದ್ದಾರೆ, ಪೊಲೀಸರು ಬುಟ್ಗಳಲ್ಲಿ ಒದ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾ ಇದ್ರು. ಅದಕ್ಕೇನಂತ ಸರ್? ಆ ಥರ ಯಾರೂ ಇಲ್ಲ, ತುಂಬ ಜನ ಇದ್ದಾರೆ. ಒಬ್ಬೊಬ್ಬರು ಆ ಥರ ಕಚರ ಕೆಲಸಗಳು ಮಾಡ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಅವರು ಆ ಥರ ಮಾಡಲ್ಲ, ಎಲ್ಲ ಮರ್ಯಾದೆ ಮಾಡ್ತಾರೆ ವ್ಯಾಪಾರ ಮಾಡೋರ್ಗೂ. ಸ್ಟೇಜ್ ಮೇಲೆ ನಿಮ್ಮವರ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದು ಯಾರೋ ಒಬ್ಬೊಬ್ರು ಇರ್ತಾರೆ ಸರ್, ಯಾರೋ ಒಬ್ಬೊಬ್ರು ಒಂದೊಂದು ಮೂಡ್ ಮೇಲೆ ಡಿಪೆಂಡ್ ಸರ್. ಒಂದೊಂದು ಇನ್ನು ನಮ್ಮ ಚರ್ಚ್ ಸ್ಟ್ರೀಟ್ ಅಲ್ಲೂ ಆ ಥರ ಆಗಿದೆ, 2-3 ಸಲ ಆಗಿದೆ. ಎಷ್ಟು ಜನರದ್ದು ಅಲ್ಲೂ ಹೂವು ಮಾರ್ತಾರೆ. ಅಲ್ಲ ಅಂದ್ರೆ ಗುಲಾಬಿ ಹೂವು ಇಟ್ಕೊಂಡು ಪಾಪ ಮಕ್ಕಳೆಲ್ಲ ಅವ್ರದ್ದೆಲ್ಲ ಹೂವು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಒಂದೊಂದ್ಸಲ. ಬಟ್ ಅವ್ರದ್ದು ತಪ್ಪಿರುತ್ತೆ, ಯಾಕಂದ್ರೆ ಕಸ್ಟಮರ್ಸಿಗೆ ಅವರು ಸ್ವಲ್ಪ ಇದು ನಡ್ಕೊಂಡು ಹೋಗೋರ್ದು ನಾನು ಹೇಳ್ತಾ ಇರೋದು, ಕೂತವ್ರದ್ದು ಹೇಳ್ತಾ ಇಲ್ಲ, ಇರಿಟೇಟ್ ಮಾಡ್ತಾರೆ ಅಂತ. ಬಟ್ ಕೂತವ್ರಿಗೆ ನಾವು ನೋಡಿದೀವಿ, ನಮ್ಮ ಕಡೆನೂ ಸ್ವಲ್ಪ ಜನ ಇರ್ತಾರೆ ಆ ಥರ, ಸ್ವಲ್ಪ ರೂಡಾಗಿ ಬಿಹೇವ್ ಮಾಡ್ತಾರೆ. ಅದನ್ನ ನಾವು ಅವ್ರಿಗೂ ಕೋಆಪರೇಟ್ ಮಾಡಿಕೊಂಡು ಅವ್ರ ಜೊತೆ ನಾವು ಸ್ವಲ್ಪ ಸರಿಯಾಗಿ ಮಾತಾಡ್ಕೊಂಡಿದ್ರೆ ಅವ್ರಿಗೂ ಇದು ಮಾಡ್ತೀವಿ. ಅವ್ರು ಬಂದಾಗ ನಾವು ಉಲ್ಟಾ ನಾವು ಮಾತಾಡಿದ್ರೆ ಅವ್ರಿಗೂ ಕೋಪ ಬಂದೇ ಬರುತ್ತೆ. ಸೊ ಅವ್ರಿಗೆ ಆ ಪರಿಸ್ಥಿತಿಯಲ್ಲಿ ನಾವು ಸ್ವಲ್ಪ ತಾಳ್ಮೆಯಿಂದ ಮಾತಾಡ್ಕೋಬೇಕು ಅಷ್ಟೇ. ನೀವು ಹೇಳಿದ್ರೆ ಒಂದು ಮಿರರ್ ಇದ್ದಂಗೆ ನಾವು ರಿಕ್ವೆಸ್ಟ್ ಮಾಡಿದ್ರೆ ಅವರು ರಿಕ್ವೆಸ್ಟ್ ಆಗಿ ಮಾಡ್ಕೊಂಡು ಹೋಗ್ತಾರೆ. ಅದ ನಾವು ಹೆಂಗೆ ಮಾತಾಡ್ತೇವೆ ಬಿಹೇವಿಯರ್ ಇರುತ್ತೋ ಆ ಥರ. ಹೌದು, ಕರೆಕ್ಟ್ ಸರ್, ಕರೆಕ್ಟ್, ರೈಟ್ ಸರ್, ಕರೆಕ್ಟ್. ಇವಾಗ ಅವರು ಮನೆಯಲ್ಲಿ ಜಗಳ ಮಾಡ್ಕೊಂಡು ಬಂದಿರ್ತಾರೆ ಡಿಪಾರ್ಟ್ಮೆಂಟ್ ಒಬ್ಬೊಬ್ರು, ಅವ್ರು ಆ ಥರ ಕೆಲಸ ಮಾಡೋದು. ಬೇರೆ ಯಾರು ಮಾಡಲ್ಲ ಆ ಥರ ಎಲ್ಲ ಕೆಲಸ. ಮನೆಗೆ ಒಬ್ಬ ಬಂದು ಇಲ್ಲಿ ತೋರಿಸ್ತಾರೆ. ಹೌದು, ಮನೆಯಲ್ಲಿ ಬಿಟ್ಬಿಟ್ಟು ಇಲ್ಲಿ ರೋಡಲ್ಲಿ ಬಂದು ತೋರಿಸ್ತಾರೆ ಅಷ್ಟೇ. ಪಾಪ ಬಡವ್ರ ಮೇಲೆ ಅದು ಬಡವ್ರ ಮೇಲೆ ಅತ್ಯಾಚಾರ. ಬಟ್ ಆ ಅತ್ಯಾಚಾರನ ಹೇಳಲ್ಲ ಅಷ್ಟು ತುಂಬ ನಮ್ಮ ಡಿಪಾರ್ಟ್ಮೆಂಟ್. ನಾನು ಹೇಳೋದು ಹ್ಯಾಟ್ಸ್ ಆಫ್ ಟು ದೆಮ್. ಏಕೆಂದ್ರೆ ಚರ್ಚ್ ಸ್ಟ್ರೀಟ್ ಅಲ್ಲಿ ಪೊಲೀಸ್ ಅವರು ಅಲ್ಲಿ ಇದ್ದಾರೆ, ನಾರಾಯಣ ಸ್ವಾಮಿ ಮತ್ತೆ ರಂಗನಾಥ ಸ್ವಾಮಿ ಪೊಲೀಸ್ ಅವರೆಲ್ಲ ಇದ್ದಾರೆ. ತುಂಬಾ ಒಳ್ಳೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಬಂದ್ಬಿಟ್ಟು ಒಂದ್ಸಲ ಹೇಳುವಾಗ ತೆಗ್ದು ಬಿಡಿ ಅಮ್ಮ, ಸುಮ್ಮನೆ ಏನಕ್ಕೆ ನಿಮಗೆ ಪ್ರಾಬ್ಲಮ್ ಅಂತ. ಆ ಟೈಮಲ್ಲಿ ನಾವು ಅವ್ರನ್ನ ಅರ್ಥ ಮಾಡ್ಕೊಂಡು ತೆಗ್ದು ಬಿಡ್ಬೇಕು. ಅವ್ರಿಗೆ ನಾವು ಉಲ್ಟಾ ಜವಾಬ್ ಮಾಡಿದ್ರೆ ಅವ್ರ ಮೇಲೆ ಒಂದು ಡ್ಯೂಟಿದು ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವಾ. ಸೊ ನಾವು ಅವ್ರ ಮೇಲೆ ಕೈ ಎತ್ತೋಂಗಿಲ್ಲ. ಆಕ್ಚುಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಾವು ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್
ನಾವು ಅದನ್ನ ಸರಿಯಾಗಿ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕು. ಆವಾಗಲೇ ನಾವು ಸಿವಿಲಿಯನ್ ಅಂತ ಅನ್ಸ್ಕೊಳ್ಳೋದು. ಸುಮ್ಮನೆ ನಮ್ಮ ಹತ್ರ ಅದಿದೆ ಅಂತ ನಾವು ಪವರ್ ಇದೆ ಅಂತ ನಾವು ತೋರಿಸ್ಕೋಬಾರ್ದು. ಅವರು ಮೇಲಧಿಕಾರಿಗಳು ಪಾಪ ಅವ್ರಿಗೂ ಪ್ರೆಷರ್ ಮಾಡ್ತಾ ಇರ್ತಾರೆ. ಹೌದು, ಅವ್ರಿಗೂ ಒಂದು ಪ್ರೆಷರ್ ಇರುತ್ತೆ, ಅವ್ರದ್ದೊಂದು ಡ್ಯೂಟಿ ಇರುತ್ತೆ, ಅವ್ರ ಕೈಯನ್ನು ಕಟ್ಟಿರುತ್ತೆ. ಯಾಕೆಂದ್ರೆ ಅವರು ಆನ್ಸರೇಬಲ್ ಟು ಸಂಬಡಿ ಎಲ್ಸ್. ಸೊ ನಾವೆಲ್ಲ ಒಂದು ಅರ್ಥ ಮಾಡ್ಕೊಂಡು ನಾವು ಒಬ್ರಿಗೆ ಒಬ್ರು ಸೌಹಾರ್ದದಿಂದ ನಾವು ನಡ್ಕೊಂಡು ಹೋಗ್ಬೇಕಷ್ಟೇ. ಏನೇ ಆಗಲಿ ಡಿಪಾರ್ಟ್ಮೆಂಟ್ ಆಗಲಿ BBMP ಆಗಲಿ ನಾವು ಅಣ್ಣ ತಮ್ಮಂದಿರ ತರ ಬಿಹೇವ್ ಮಾಡ್ಕೊಂಡು ಹೋಗ್ತಾ ಇದ್ರಾಗ ಎಲ್ಲಾನು ಸಾಲ್ವ್ ನಡ್ಕೊಂಡು ಹೋಗುತ್ತೆ. ಹೌದು ಎಲ್ಲ ಅದೇ ನಾನು ಹೇಳೋದಾದ್ರೆ ಸರ್, ನಮ್ಮ ಬೆಂಗಳೂರು ಎಷ್ಟೋ ಚೆನ್ನಾಗಿದೆ ಸರ್. ಐ ಆಮ್ ಪ್ರೌಡ್ ಟು ಬಿ ಅನ್ ಬ್ಯಾಂಗ್ಳೂರಿಯನ್. ಐ ಲವ್ ಕನ್ನಡ, ಐ ಲವ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿ ನಮ್ಗೆ ಎಷ್ಟು ಸಪೋರ್ಟ್ ಕೊಡ್ತಾರೆ ಅಂದ್ರೆ ಅದು ನೀವು ಬೇರೆ ಸ್ಟೇಟಿಗೆ ಹೋದ್ರೆ ಆ ಸಪೋರ್ಟ್ ನಿಮ್ಗೆ ಕೊಡಲ್ಲ. ನಮ್ಮ ಕರ್ನಾಟಕದಲ್ಲಿ ನಾವು ಬೇರೆ ಸ್ಟೇಟ್ ಅವ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ. ಇವಾಗ ನಮ್ಮ ಅಕ್ಕಪಕ್ಕದಲ್ಲಿ ರಾಜಸ್ಥಾನ ಅವರು ಇದ್ದಾರೆ, ಯಾಕೆಂದ್ರೆ ಅವ್ರ ಪಾಪ ಸಣ್ಣದ್ರಿಂದಲೇ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಹೋಗ್ಬಿಡಿ ಅಂದ್ರೆ ಹೋಗಕ್ಕಾಗಲ್ಲ. ಸೊ ಅಂಥವ್ರನ್ನೆಲ್ಲ ನಾವು ಸಪೋರ್ಟ್ ಮಾಡ್ಕೊಂಡು ನಾವು ಹೋಗ್ತಾ ಇರ್ತೀವಿ. ಒಂದು ಅಣ್ಣ ತಮ್ಮಂದಿರ್ತಾರ ನಾವು ಜೊತೆಗೆ ಇದ್ದೀವಿ ಆಕ್ಚುಲಿ. ಸೊ ಐ ಆಮ್ ನಾಟ್ ಅಶೇಮ್ಡ್ ಆಫ್ ಐ ಆಮ್ ಸ್ಟ್ರೀಟ್ ವೆಂಡರ್ ಆರ್ ಐ ಸೆಲ್ ಪರ್ಫ್ಯೂಮ್ಸ್ ಆನ್ ಸ್ಟ್ರೀಟ್. ಐ ಆಮ್ ನಾಟ್ ಅಶೇಮ್ಡ್. ಏನೋ ಇರೋದು ನಾವು ಇವಾಗ ಕಷ್ಟದಿಂದ ದುಡಿತಿದ್ದೀವಿ, ಹೆಮ್ಮೆಯಿಂದ ದುಡಿತಿದ್ದೀವಿ ಅಷ್ಟೇ. ನಿಮ್ಮಂದ್ರಿಂದ ಬೆಂಗಳೂರು ತುಂಬಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವ್ಯಾಪಾರ ಮಾಡ್ತಾ ಕೂತಿದ್ದೀವಿ ಸರ್. ಬಂದು ಒಂದು ಸಬ್ ಇನ್ಸ್ಪೆಕ್ಟರ್ ಬಂದು ಎಲ್ಲ ಪುಟ್ಕಾಲಲ್ಲಿ ಹೋಗ್ಬಿಟ್ರು ಕೂತಿದ್ದೀವಿ ಸರ್. ನಾನು ಒಂದು ಗ್ಯಾರಂಟಿ ಯೋಜನೆ ಸಂಸ್ಥೆಯಲ್ಲಿ ಕೆಲಸ ಮಾಡೋಳು. ಅಷ್ಟು ಜನ ಬಂದು ಕಾಲಲ್ಲಿ ಹೋಗ್ಬಿಟ್ಟು ಗೋಡಿ ಮುಂದೆ ಅಂತ ಕೇಳ್ತಾರೆ. ನಾವು ಹತ್ಕೊಂಡು ಸುಮ್ಮನೆ ಆಗ್ಬಿಟ್ವಿ, ಏನೂ ಮಾತಾಡಲಿಲ್ಲ ಯಾರು. ಇಮಿಡಿಯೇಟ್ಲಿ ನಮಗೆ ತಡೆಯಕ್ಕಾಗಿ ಹನುಮಂತರಾಯಪ್ಪವ್ರಿಗೆ ಫೋನ್ ಮಾಡಿದಕ್ಕೆ ಅವರು ಇಮಿಡಿಯೇಟ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿ, ನಮ್ಮ ರಂಗಸ್ವಾಮಿ ಸರ್ಗೂ ಫೋನ್ ಮಾಡಿ ಬೆಳಿಗ್ಗೆ ಬಂದು ಅವ್ರಿಗೆ ಆಕ್ಷನ್ ತಗೊಂಡು, ನನ್ನ ಒಬ್ಬಳಿಗೆ ಅವ್ರಿಗೆ ಸಾಕಮ್ಮ ಅಂತ ಗೊತ್ತಾಗಲಿಲ್ಲ ನಮ್ಗೆ. ನನ್ನ ಒಬ್ಬಳಿಗೆ ಆದ್ರೂ ಪರವಾಗಿಲ್ಲ. ಎಷ್ಟು ಕುಟುಂಬ ಇದ್ದಾರೆ ಸರ್. ಇವತ್ತು 2-3 ಟ್ರೈನ್ಸ್ ಬುಕ್ ಮಾಡಿಕೊಂಡಿದ್ದಾರೆ. ಆ ಜಾಗನ ಎತ್ತಿಸ್ಬಿಟ್ರೆ ಅವ್ರ ಜೀವನ ಹೆಂಗ್ ಮಾಡ್ಬೇಕು ಸರ್? ಇಲ್ಲಿವರೆಗೂ ನಾನು ಈ ಸಭೆಗೆ ಎಷ್ಟೋ ಸಭೆಗೆ ನಾನು ಬಂದಿದ್ದೀನಿ. ಈ ಸಭೆಯಲ್ಲಿ ನಮ್ಮ ವ್ಯಾಪಾರಸ್ಥರು ಎಷ್ಟು ಡಿಸಿಪ್ಲಿನ್ ಇಂದ ಕೂತಿದ್ದಾರೆ, ಎಷ್ಟು ಸೈಲೆಂಟ್ ಆಗಿದ್ದಾರೆ. ಅದೇ ನಮ್ಮ ವ್ಯಾಪಾರದ ಜೊತೆ ನಿಮಗೆ ಕೊಡೋ ಗೌರವತ್ವ. ನಮ್ಗೆ ಇನ್ ಮುಂದೆ ಏನೇ ಇದ್ರು ನಾವು ನಿಮ್ಮ ಸರ್ಕಾರಕ್ಕೆ ನನ್ನ ವೈಯಕ್ತಿಕ ಕೇಳ್ಬೋದು. ನಮ್ಮ ವ್ಯಾಪಾರಸ್ಥರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರನ ಬಲಪಡಿಸಬೇಕು ಅಂದ್ರೆ ನಮ್ಮ ವ್ಯಾಪಾರಸ್ಥರನ್ನ ನೀವು ಬಲಪಡಿಸಬೇಕು. ನಮ್ಗೆ ಯಾವ ಪೊಲೀಸ್ ಅಂದಾಗಲಿ, ಯಾವ BBMP ಇಂದಾಗಲಿ, ಮತ್ತೆ ಆಗ್ತಾ ಇರೋದು BJP ಸರ್ಕಾರ ಇದೆ, JDS ಸರ್ಕಾರ ಇದೆ. ಅವರ ಭಾಗಗಳಲ್ಲಿ ಕೂತ್ಕೊಂಡು ನಾವು ಬೀದಿಲಿ ವ್ಯಾಪಾರ ಮಾಡ್ತಾ ಇರ್ತೀವಿ. ನಾವೀಗ ಕಾಂಗ್ರೆಸ್ ಕಡೆ ಓಡಾಡ್ತಾ ಇದೀವಿ ಅಂತಂದ್ರೆ ಅವ್ರು ಬಂದು ನಮ್ಮ BBMP ಅವ್ರನ್ನ ಕರ್ಕೊಂಡ್ಬರೋದು, ಎತ್ತಿಸ್ಬಿಡೋದು. ಆ ಟೈಮ್ ಅವತ್ತಿನ ದಿನ ವ್ಯಾಪಾರ ಹೋಯ್ತು ಸರ್. ನಮ್ಗೆ ವ್ಯಾಪಾರ ಇಲ್ಲ. ನಮ್ಗೆ ಈ ತರ ತುಂಬಾ ಕಂಪ್ಲೇಂಟ್ ಇದೆ ಸರ್. ಆದ್ರೆ ದಯವಿಟ್ಟು ಇದನ್ನ ಮತ್ತೆ ನಮ್ಗೆ ನಮ್ಮ ಸುಂಕುಪೇಟೆ ಭಾಗದಲ್ಲಿ ವ್ಯಾಪಾರ ಮಾಡೋ ಜಾಗ ಇದೆ ಸರ್. ಬಹಳ ಚಿತ್ರಹಿಂಸೆ ಆಗ್ಬಿಟ್ಟಿದೆ ಸರ್. ತುಂಬಾನೇ ಚಿತ್ರಹಿಂಸೆ. ಅದೊಂದು ಜಾಗಕ್ಕೆ ಎಲ್ಲಾದ್ರೂ ಬೇರೆ ಕಡೆ ನಮ್ಗೆ ಜಾಗ ಮಾಡ್ಕೊಡ್ಬೇಕು. ನಮ್ಗೆ ಅಲ್ಲಿ ತೊಂದರೆ ಕೊಡಬಾರ್ದು ಅಂತ ಆ ಭಾಗದ ಸಂಬಂಧಪಟ್ಟದಕ್ಕೆ ಪೊಲೀಸ್ ಸ್ಟೇಷನ್ಗೆ ಆಗಿರ್ಬೋದು, BBMPಗೆ ಆಗ್ಬೋದು, ಸ್ವಲ್ಪ ವಿಷಯ ಮುಟ್ಟಿಸಿ ಸರ್. ದಯವಿಟ್ಟು ನನ್ನಲ್ಲಿ ಏನಾದ್ರು ತಪ್ಪಿದೆ ತುಂಬಾ ಕ್ಷಮಿಸಿ. ಆದ್ರೆ ನನಗೆ ನನ್ನ ವ್ಯಾಪಾರಸ್ಥರು ಬಹಳ ನೊಂದ್ಕೊಂಡು ಇವತ್ತು ಬಂದಿರೋದು ನನ್ನ ಜೊತೆ. ದಯವಿಟ್ಟು ನಮ್ಮ DK ಸಾಹೇಬರು ಬರ್ತಾರೆ ಅನ್ಕೊಂಡು ನಾನು ಖುಷಿಯಿಂದ ಕರ್ಕೊಂಡ್ಬಂದೆ. ಅವ್ರ ಮುಂದೆನೇ ಹೇಳೋದು ಅಂತ ಕರ್ಕೊಂಡ್ಬಂದಿದ್ದೀನಿ. ಆ ವ್ಯಾಪಾರಸ್ಥರು ಹೂವಿನ ಹೂವಾಗಲಿ ತರಕಾರಿ ಆಗಲಿ ತೊಂದರೆ ಕೊಡಬೇಡಿ ಅಂತ ಸಂಬಂಧಪಟ್ಟ ನಮ್ಮ ಕಾಮಾಕ್ಷಿ ಲಿಮಿಟ್ಸ್ ಬರುತ್ತೆ, ದಾಸಹಳ್ಳಿ ವಿಧಾನಸಭಾ BBMP ಕ್ಷೇತ್ರ ಬರುತ್ತೆ, ಮುನ್ರಾಜ್ ಸಾಹೇಬರು ಬರ್ತಾರೆ. ಆ ಲಿಮಿಟ್ಸ್ಗೆ ನಾನು ನೋಡಿ ಡೈರೆಕ್ಟ್ ಆಗಿ ಹೇಳಿದ್ದೀನಿ, ಪರವಾಗಿಲ್ಲ ನನಗೆ ಏನ್ ತೊಂದರೆ ಕೊಟ್ಟರು ನಮ್ಮ ವ್ಯಾಪಾರಸ್ಥರಿಗೆ ತೊಂದರೆ ಆಗಬಾರ್ದು. ಮುಂದಿನ BBMP ಚುನಾವಣೆಗೆ ನಮ್ಗೆ ಒಳ್ಳೇದು ಮಾಡಿದ್ರೆ ನಿಮ್ಮ ಪಕ್ಷದ ನಾವು ಆದಷ್ಟು ಓಡಾಡಿ ನಾವು ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್. ನಾಗಮಣಿ ಅಂತ ಯಶವಂತಪುರ ಬ್ಲಾಕ್ ಅಧ್ಯಕ್ಷರಾಗಿ ಇಲ್ಲಿ ನಾನು ಬಂದಿದ್ದೀನಿ. ಇಲ್ಲಿ ನೆಲೆಸಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ನಮ್ಮ ಒಂದು ಕ್ಷೇತ್ರದಲ್ಲಿ ಏನಾಗಿದೆ ಅಂತಂದ್ರೆ ಬೀದಿ ವ್ಯಾಪಾರಿಗಳು ತುಂಬಾ ವರ್ಷಗಳಿಂದ ಬೀದಿ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಏನ್ ಕಷ್ಟ ಆಗಿದೆ ಅಂದ್ರೆ ಇವಾಗ ಮೊದಲು ಶೌಚಾಲಯ ಇತ್ತು, ಆಮೇಲೆ ಇದು ನೀರ್ ಪಾಯಿಂಟ್ ಇತ್ತು. ಈಗ BJP ಅವರು ಏನ್ ಮಾಡಿದ್ದಾರೆ, ಶೌಚಾಲಯ ಹೊಡೆದಾಗಿದ್ದಾರೆ. ಹೆಣ್ಮಕ್ಳಿಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗಿದೆ ಶೌಚಾಲಯಕ್ಕೆ. ಒಂದು ನೀರು ಕುಡಿಬೇಕು ಅಂತಂದ್ರೆ 2-3 ಕಿಲೋಮೀಟರ್ ದೂರ ಹೋಗಿ ನೀರನ್ನ ತಗೊಂಡ್ಬರ್ಬೇಕು. ಅದರಲ್ಲಿ ಮಕ್ಕಳನ್ನ ನೋಡ್ಕೊಂಡು
ಇಲ್ಲಿ ವ್ಯಾಪಾರ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಕಷ್ಟ ಪಡ್ತಾ ಇದ್ದೀವಿ. ನಿಮ್ ಕಡೆ ನಾನು ಮನವಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ನಮ್ಮ ಬೀದಿ ವ್ಯಾಪಾರಿಗಳಿಗೆ ಒಂದು ಶೆಡ್ ಇಲ್ಲ, ಇದು ತಾಕೋಲ್ ಹಾಕೊಂಡು ಕಟ್ಕೊಂತ ಇದೀವಿ. ಎಲ್ಲ ತೆಗೆಸ್ಬಿಟ್ಟಿದ್ದಾರೆ. ಒಂದು ಮಳೆ ಬಂದಾಗಲಿ, ಒಂದು ಬಿಸಿಲಾಗ್ಲಿ, ನಮ್ಗೊಂದು ಸೌಕರ್ಯಗಳಿಲ್ಲ, ಸೌಲಭ್ಯತೆಗಳಿಲ್ಲ. ಮೇನ್ ಆಗಿ ಹೆಣ್ಮಕ್ಳಿಗೆ ಶೌಚಾಲಯ ಅನ್ನೋದು ಬೇಕು ಸರ್. ಅಲ್ಲಿರೋ ಶೌಚಾಲಯಗಳು ಎಲ್ಲ ಕೆಳಗಿರೋದ್ರಿಂದ ಹೆಂಗಸರಿಗೆ ಯಾರಿಗೂ ಶೌಚಾಲಯ ಹೋಗೋದಕ್ಕೆ ತುಂಬಾ ತೊಂದರೆ ಆಗಿದೆ. ಹಾಗಾಗಿ ನಿಮ್ಮ ಹತ್ರ ಕೇಳ್ಕೊಳ್ಳೋದೇನಂತಂದ್ರೆ, ಅಲ್ಲಿ ಬಂದು ನೋಡಿ ನೀವೇ ಒಂದು ನಮ್ಮ ಕಷ್ಟವನ್ನ ಪರಿಹಾರ ಮಾಡ್ಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಥ್ಯಾಂಕ್ ಯು ಸರ್. ಇವತ್ತು ನಾನು 1992 ನಾನು ಬೆಂಗಳೂರಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ. ಆ ಸಮಯದಿಂದ ಎಲ್ಲರೂ ಯಾರು ಕೂಡ ಈ ಥರ ಒಂದು ವ್ಯಾಪಾರಸ್ಥರು ದಿನಾಚರಣೆ ಇದೇ ಫಸ್ಟ್ ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ಅವತ್ತಿನ ಇಳುವರಿ ಯಾರು ಕೂಡ ಇಂಥ ಒಂದು ಇದು ಮಾಡಲಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಿಂದಲೇ ಇವತ್ತು ನಾವು ಗಾಂಧಿನಗರದಲ್ಲಿ ಇವತ್ತು ಎಲ್ಲ ಊಟ ಮಾಡ್ತಿದ್ರೆ ನಮ್ಮ ದಿನೇಶ್ ಗೌಡ ಸಾಹೇಬ್ ಇವತ್ತು ಎಷ್ಟೇ ಕಷ್ಟ ಕೊಟ್ಟಿದೆ, ನಮ್ಗೆ ಎಷ್ಟೇ ಕಷ್ಟ ಕೊಟ್ಟಿದ್ದಾರೆ ನಮ್ಮ ಪೊಲೀಸರು. ಆದ್ರೂ ಕೂಡ ಇವತ್ತು ನಮಗೆ ಸಾಧಾರಣ ಇವತ್ತು ಏನಾಗಿದೆ ಅಂತಂದ್ರೆ, ನಾವಿವತ್ತು ಕಾಂಗ್ರೆಸ್ ಪರಿಷತ್ ಬಂದಿರ್ತೀವಿ. ಅಲ್ಲಿ ಬೇರೆ ಪಕ್ಷದವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ಕಾಯ್ತಾನ ಮಾಡ್ತಾರೆ. ನಾವು ಪ್ರತಿದಿನ ಹಟ್ಟಿಗೆ ವ್ಯವಹಾರ ಮಾಡಿ ಕಂಟ್ರೋಲ್ ಹಾಕಿರ್ತೀವಿ. ಅದಕ್ಕೆ ರಾತ್ರಿ ಹೊತ್ತು ಪೊಲೀಸ್ನವರ ಗಸ್ತು ತಿರ್ಸಿಕ್ ಬಿಡಬೇಕು. ಅದೊಂದು. ಎರಡನೇದು, ಈ ನಡೀತಾ ಇರೋದೆಲ್ಲ ಒಂದು ಸಂಘಟನೆ ಅಲ್ಲ, 2-3 ಸಂಘಟನೆಗಳು ಕೆಲವು ಹೆಸರುಗಳನ್ನ ಕೆಡಿಸ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಹೆಸರನ್ನ ಬಲಪಡಿಸಬೇಕು ಅಂತಂದ್ರೆ ದಯವಿಟ್ಟು ನಮಗೆ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸ್ಕೊಡ್ಬೇಕು. ನಮಗೆ ವೆಂಡಿಂಗ್ ಝೋನ್, ನಾನ್ ವೆಂಡಿಂಗ್ ಝೋನ್ ಮಾಡಿಕೊಡ್ಬೇಕು. ಮತ್ತೆ ಮಹಿಳೆಯರು ವ್ಯಾಪಾರ ಮಾಡುವಂತ ಸ್ಥಳದಲ್ಲಿ ಬಾತ್ರೂಮ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡಿಕೊಡ್ಲೇಬೇಕು ಅಂತೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಾವು ಮೊಟ್ಟೆ ಪಾಯಿದ್ರೆ ತೆಳಗಡಿ ವ್ಯಾಪಾರ ಮೊದಲು ಅದೇ ನಮ್ಗೆ ರಕ್ಷಣೆ ಇಲ್ಲ ಸರ್. ಹೇಳ್ಬೇಕು ಅಂದ್ರೆ ಮೇನು ಎಲೆಕ್ಷನ್ ಟೈಮಲ್ಲಿ ಬರೋದು ಹೋಗೋದಲ್ಲ ಸರ್. ನಮ್ಮ ಕರ್ತವ್ಯ ನಾವು ಮಾಡಿದ್ರೆ ನಾವು ನಿಮ್ಗೆ ಓಟ್ ಹಾಕಕ್ಕೆ ಸಪೋರ್ಟ್ ಮಾಡ್ತೀವಿ. ನಮ್ಗೆ ಅಧಿಕಾರ ಇರೋದು ನಮ್ಗೆ ತೆಳಗಡಿಗೆ ಒಂದು ಜಾಗ ಕೊಡಿ, ಅಷ್ಟೇ ಮೇನು ಕೇಳ್ಕೊಳ್ಳೋದು. ಬೀದಿ ಬಿದ್ದಲ್ಲಿ ಪೊಲೀಸ್ ಅವ್ರದ್ದೇ ಅದಕ್ಕೆ ಆಟ ಐತಿ ನೋಡಿ ಸರ್. ರೋಡ್ ಮತ್ತೆ ಚರ್ಚ್ ಸ್ಟ್ರೀಟ್ ಕಡೆಯಿಂದ ಬಂದಿರೋದು. ಅಲ್ಲಿ 140 ವೆಂಡರ್ಸ್ ಇದ್ರು ಕರೋನಾ ಆಗ್ಲಿಂದ. ಇವಾಗ ಲಾಸ್ಟ್ ಇಯರ್ ಕ್ಲೋಸ್ ಮಾಡಿದ್ರು, ಇವಾಗ ತಿರ್ಗಾ ರೀಓಪನ್ ಮಾಡಿದ್ದಾರೆ. ರೀಓಪನ್ ಮಾಡಿದ ಮೇಲೇನು ಯಾರ ಹತ್ರ ID ಕಾರ್ಡ್ಸ್ ಇದೆ, ID ಕಾರ್ಡ್ಸ್ ಇಲ್ಲ, ಅವ್ರಿಗೆ ಯಾರಿಗೂ ಇರಕ್ ಬಿಡ್ತಾ ಇಲ್ಲ. ಹಾಕ್ತಾರೆ, ಅವಾಗ ತೆಗ್ಸ್ಬಿಡ್ತಾರೆ. ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಿರೋದು BBMP ಇಂದ ಮತ್ತೆ ಪೊಲೀಸ್ ಅವರಿಂದ. ಅದೊಂದು ನೀವು ಸ್ವಲ್ಪ ಸಾಲ್ವ್ ಮಾಡಿ ಕೊಟ್ಟರೆ ಎಲ್ಲರಿಗೂ ಒಂದು. ಬೀದಿ ಬದಿ ವ್ಯಾಪಾರಿಗಳಿಗೆ ಸುಮಾರು ಅವರಿಗೆ ಮಾರ್ಕೆಟ್ ಜೋರು ಮಾಡುವುದೇ 1 ಲಕ್ಷದ ಸಾರಿ 1 ಕೋಟಿಯಿಂದ 1.5 ಕೋಟಿ, 50 ಲಕ್ಷ, 70 ಲಕ್ಷ, 80 ಲಕ್ಷ ಹಣವನ್ನು ಬರ್ತದೆ. ಇದು ಸರಿಯಾಗಿ ಅಧಿಕಾರಿಗಳು ಉಪಯೋಗಿಸಿದ ಕಾರಣ ಸೆಂಟ್ರಲ್ ಗವರ್ಮೆಂಟ್ ವಾಪಸ್ ಹಣವನ್ನು ತಗೋತದೆ. ಹಣ ಬರ್ತಾರೆ ನಮಗೆ. ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಗೆ ಒಂದೊಂದು ಜೋರು ಮಾಡಕ್ಕೆ 1.5 ಕೋಟಿ, 1 ಕೋಟಿ, 70 ಲಕ್ಷ, 80 ಲಕ್ಷ ಹಣವನ್ನು ಸ್ಯಾಂಕ್ಷನ್ ಮಾಡ್ತದೆ. ಆದ್ರೆ ಇದು ನಮ್ಮ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಕೆಲವು ಭಾಗದಲ್ಲಿ ಹಣವನ್ನು ರಿಟರ್ನ್ ಹೋಗ್ತದೆ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರುಗಳು ಮತ್ತು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಯವರಿಗೆ, ನಿಮ್ಮ ಕಡೆಯಿಂದ ನಮ್ಮ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ನಿಮ್ಮ ಕಡೆಯಿಂದ ಎಲ್ಲ ಆಫೀಸ್ ಅಧಿಕಾರವನ್ನು ಕರೆಸಿ ಒಂದು ಸಭೆಯನ್ನ ಮಾಡಬೇಕು ಅಂತ ನಾನು ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ. ಮತ್ತು ಅದೇ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೆ ವೆಂಡಿಂಗ್ ಝೋನ್, ನೋ ವೆಂಡಿಂಗ್ ಝೋನ್, ಈ ವ್ಯಾಪಾರಿಗಳ ಗುರುತಿಸಲು ಸಂತೆ ವ್ಯಾಪಾರಿ, ವಾರ ವ್ಯಾಪಾರಿ, ಹಬ್ಬದ ವ್ಯಾಪಾರಿ, ದಿನನಿತ್ಯ ವ್ಯಾಪಾರಿ, ರಾತ್ರಿ ವ್ಯಾಪಾರಿ, ಇವರೆಲ್ಲರೂ ನಮ್ಮ ಟೌನ್ ರೆಡಿ ಕಮಿಟಿ ಗುರುತಿಸಬೇಕಾಗುತ್ತೆ. ಇದನ್ನ ಆ ಕಮಿಟಿಗಳಿಗೆ ನಿರ್ಣಯ ತಗೋಬೇಕಾಗುತ್ತೆ. ಪ್ರತಿಯೊಂದು ಆಫೀಸ್ ಕಚೇರಿಯನ್ನ ಕೊಡ್ಬೇಕಾಗುತ್ತೆ. ಅದಕ್ಕೂ ಹಣವನ್ನ ಕೊಡ್ತಾರೆ. ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರದಿಂದ ಈಗಾಗಲೇ ನಾವು ಸುಮಾರು ಬಾಗಲಕೋಟೆ, ಇಳಕಲ್ ಅನೇಕ ಕಡೆ ನಮ್ಮ ಕಚೇರಿಯನ್ನು ಕೊಟ್ಟಿದ್ದಾರೆ ಗೌರ್ಮೆಂಟ್ ಇಂದ. ಆದ್ರಿಂದ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸರ್ಕಾರ ತಕ್ಷಣವೇ ಇದನ್ನ ನಮ್ಮ GC ಕಾರ್ಯಾಧ್ಯಕ್ಷರುಗಳು ಮತ್ತು KPC ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಮ್ಮ ಜನಸಂಖ್ಯೆ 25 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥದ್ದು ಮತದಾರ. ಒಂದು ಕುಟುಂಬದಲ್ಲಿ 4, 5, 6 ಜನ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷ ಬಲಪಡಿಸಬೇಕು, ಕಾಂಗ್ರೆಸ್ ಪಕ್ಷವನ್ನು ನಾವು ದೃಢೀಕರಿಸಬೇಕು. ಅದು ನೀವು ಮಾಡ್ಬೇಕು. ಬೀದಿ ಬದಿ ವ್ಯಾಪಾರಿಗಳು ಸರ್ಕಾರ ಕೊಡದೆ ಉಪಯೋಗಿಸೋದು ನೀವು ಮಾಡ್ಬೇಕು.
ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವತ್ತು ನಮ್ಮ ಸಿದ್ದರಾಮಯ್ಯ ಅವರು ಅವತ್ತು ಫಸ್ಟ್ ಸಿಎಂ ಆದಾಗ 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ರು. ಉಮಾಶ್ರೀ ಅವರು ಸಚಿವರಾಗಿದ್ರು, ಮಹಿಳಾ ಮತ್ತು ಮಕ್ಕಳ ಕಡೆ ಸಚಿವರಾಗಿದ್ರು. ಮಹಿಳೆಯರಿಗೆ 10,000 ರೂಪಾಯಿಯನ್ನ ಅವತ್ತನ್ನ ಫ್ರೀ ಮಾಡಿಸಿದ್ರು. ಇವತ್ತು ಬಿಜೆಪಿ ಸರ್ಕಾರ ಬಂದು ಅದು ಬ್ಯಾನ್ ಮಾಡಿ, ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಬಡವರ ಒಂದು ಯೋಜನೆ ಮಾಡಿಸಿದ್ರು. ಅದಾದ ನಂತರ ಕೋವಿಡ್ ಸಂಕಷ್ಟದಲ್ಲಿ 1,40,40,000 ಜನಕ್ಕೆ ಸುಮಾರು 2,000 ರೂಪಾಯಿ ನಿಮಗೆ ಅಕೌಂಟ್ ಬಂತು. ಅದಾದ ನಂತರ ನಮ್ಮ ಅಚ್ಚುಮೆಚ್ಚು ನಾಯಕರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಧಾನಮಂತ್ರಿ ಅಡಿಯಲ್ಲಿ ಯಾರು 10,000, 25,000, 50,000 ಸಾಲವನ್ನ ಪಡೆದುಕೊಂಡಿರ್ತಾರೋ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು 1 ಲಕ್ಷ ರೂಪಾಯಿನ ಘೋಷಣೆ ಮಾಡಿದರೆ 35,000 ಜನಕ್ಕೆ ಏನು 35,000 ಜನ ಇವರಾಗ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು 1 ಲಕ್ಷ ರೂಪಾಯಿನ ಅದನ್ನ ಹಣವನ್ನ ರಿಲೀಸ್ ಮಾಡಿದ್ದಾರೆ. ಈ ಸದ್ಯದಲ್ಲಿ ನಿಮ್ಮ ಅಕೌಂಟ್ಗೆ ಬರ್ತದೆ. ಅದು ನಮ್ಮ ಸರ್ಕಾರ ಮಾಡಿದೆ. ಕಾಂಗ್ರೆಸ್ ಪಕ್ಷ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಮಾಡತಕ್ಕಂಥದ್ದು ಯಾವ ರಾಜ್ಯದಲ್ಲೂ ಮಾಡಿಲ್ಲ, ನಮ್ಮ ಕರ್ನಾಟಕ ಸರ್ಕಾರ ಮಾಡಿದೆ. 1 ಲಕ್ಷ ರೂಪಾಯಿನ ಮಾನ್ಯ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ. ಅದಾದ್ಮೇಲೆ PM ಸೋಲಿನಲ್ಲಿ ಗುರುತಿಸಿಕೊಂಡವರಿಗೆ 8 ಸ್ಕೀಮ್ ಸಿಗುತ್ತೆ. ಕಾರ್ಮಿಕ ಕಾರ್ಡ್, ಪಿಂಚಣಿ, ಆರೋಗ್ಯ ಕಾರ್ಡ್, ಈ ತರ 8 ಸ್ಕೀಮ್ ಸಿಗುತ್ತೆ. ಅದರಿಂದ ನೀವೆಲ್ಲರೂ ಅದನ್ನು ಉಪಯೋಗಿಸ್ಕೋಬೇಕಾಗತ್ತೆ ಅಂತ ಹೇಳಿ, ಆದ್ರಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ನಾನು ಇನ್ನೊಂದು ಸರಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಇಷ್ಟು ಬೀದಿ ಬದಿ ವ್ಯಾಪಾರಿಗಳಿಗೆ ನಮ್ಗೆಲ್ಲ ಸರ್ಕಾರದ ಅನುದಾನಗಳು ಸಿಗ್ತವೆ. ಅದು ಸರಿಯಾಗಿ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇದನ್ನು ನಾವು ಕಾಂಗ್ರೆಸ್ ಪಕ್ಷದ ವಾರ್ಡ್ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ ನಾವು ಇನ್ನೂ ಕಾಂಗ್ರೆಸ್ ಪಕ್ಷವನ್ನ ಈಗಾಗಲೇ 90% ನಾವೆಲ್ಲ ಕಡೆ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಆದ್ರಿಂದ ಇನ್ನೂ ನಾವು 10% ಶಾಸಕರುಗಳು ಅದರ ಕೆಲಸ ಕೊಟ್ಟಿದ್ದಾರೆ, ಅವ್ರ ಕೆಲಸ ಯಾವುದು ಮಾಡ್ತಾ ಇಲ್ಲ. ಅದರಿಂದ ದಯಮಾಡಿ ಅಲ್ಲೂ ನಮಗೆ ನೀವು ನಿಮ್ಮ ಅಧ್ಯಕ್ಷತೆಯಲ್ಲಿ ಎಲ್ಲ ಶಾಸಕರಿಗೆ ಒಂದು ಮನವಿಯನ್ನು ಕಳಿಸ್ಬೇಕಾಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಬೀದಿ ಬದಿ ವ್ಯಾಪಾರಿಗೆ ಅವ್ರಿಗೆ ಏನು ದುಡ್ಡು ಕೊಡಬೇಡಿ, ಅವರಿಗೆ ಒಂದು ಇದು ಕೊಡಬೇಡಿ. ಅಷ್ಟು ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಒಂದು ಆ ಬ್ಲಾಕ್ ಅಧ್ಯಕ್ಷರುಗಳಿಗೆ, ಜಿಲ್ಲಾಧ್ಯಕ್ಷರುಗಳಿಗೆ, ಅಲ್ಲಿ ನಮ್ಮ ಇರತಕ್ಕಂಥ ಮುಖಂಡರುಗಳಿಗೆ ಒಂದು ಇನ್ನೊಂದು ಕಡೆಯಿಂದ KPC ಅಧ್ಯಕ್ಷರ ಕಡೆಯಿಂದ ನಮ್ಮ ಸೆಲ್ಲು ಪರವಾಗಿ ಯಾರ್ಯಾರು ಬ್ಲಾಕ್ ಅಧ್ಯಕ್ಷರು ಬರ್ತಾರೋ ಜಿಲ್ಲಾಧ್ಯಕ್ಷರುಗಳಿಗೆ ಅವ್ರ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಈ ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ. ಮತ್ತು ಅದೇ ರೀತಿ ಮೇನ್ ನಮಗೆ ಈ ಚುನಾವಣೆಗೆ ಬೀದಿ ಬದಿ ವ್ಯಾಪಾರಿಗಳು ಅಲ್ಲಿನ DCC ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಮತ್ತು ಈ ಶಾಸಕರ ಜೊತೆಗೂಡಿ ಟೌನ್ ರೆಡಿ ಕಮಿಟಿ ಚುನಾವಣೆ ಆಗ್ಬೇಕು ಸರ್. ಅವಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷ ಬಲಪಡಿಸೋದು. ಯಾಕೆಂದ್ರೆ ಇವತ್ತು ನಾವು ವಿಫಲ ಆಗ್ತದೆ ಎಲ್ಲಿಂದ್ರೆ ನಾವು ಎಲ್ಲಿ ವಿಫಲ ಆದಾಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಡೇಂಜರ್ ಆಗ್ತದೆ. ಆದ್ರಿಂದ ಈ ಟೌನ್ ರೆಡಿ ಕಮಿಟಿ ಚುನಾವಣೆಗೆ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಮತ್ತು ಇದನ್ನ ಎಲ್ಲ DCC ಅಧ್ಯಕ್ಷರು ಇಲ್ಲಿರ್ತಕ್ಕಂಥ ಬೆಂಗಳೂರು ಇಡೀ ರಾಜ್ಯದಲ್ಲಿ ಎಷ್ಟು DCC ಅಧ್ಯಕ್ಷರಿದ್ದಾರೆ ಮತ್ತು ಶಾಸಕರಿಗೆ ಈ ಬೀದಿ ಬದಿ ವ್ಯಾಪಾರ ಟೌನ್ ರೆಡಿ ಕಮಿಟಿ ಚುನಾವಣೆ ಮಾಡಬೇಕಾದ್ರೆ ಅವರ ಮುಖಾಂತರ ಚುನಾವಣೆ ಆಗಲಿ ಅಂತ ನಾನು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಮತ್ತು ಇದಾದ್ಮೇಲೆ ನಮ್ದು ಎಲ್ಲ ನಾನು ಇಷ್ಟು ಬೀದಿ ಬದಿ ವ್ಯಾಪಾರ 20 ವರ್ಷದಿಂದ ಇವಾಗ 21 ವರ್ಷಕ್ಕೆ ನಾನು ಕಾಲಿಟ್ಟಿದ್ದೀನಿ ಬೀದಿ ಬದಿ ಸೇವೆ ಮಾಡ್ಕೊಂಡು. ನಾನು ಬೀದಿ ಬದಿ ವ್ಯಾಪಾರಿಗಳು ಕೆಲವು ಜನ RSS ಜೊತೆ ಸೇರಿಸ್ಕೊಂಡಿದ್ದು ಮನೆ ಬಂದು GC ಸಾಹೇಬ್ರ ಕಂಪ್ಲೇಂಟ್ ಮಾಡಿದ್ರು ನಾನು ಕೇಳಿ ಕೆಲವರು ಹೇಳ್ತಾ ಇದ್ದಾರೆ ಸ್ವಾಮಿ 5,000 ರೂಪಾಯಿ ತಗೊಂಡು ಪೋಸ್ಟ್ ಕೊಟ್ಟು ನಾನು 5,000 ಅಲ್ಲ 5,000 ತಗೊಂಡು ಅವತ್ತೇ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿ. ನನಗೆ ಅವಶ್ಯಕತೆ ಬೇಕಾಗಿಲ್ಲ. ಕೆಲವು ಜನ ಇರ್ತಾರೆ ಊರ ಏನು ಕಾಲೇಜಲ್ಲಿ ಇರ್ತಾರೆ, ಮತ್ತೊಂದು ಇರ್ತಾರೆ. ಆದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಪಕ್ಷ ಸಂಘಟನೆ ಮಾಡಬೇಕು. ಆ ನಿಯತಿಗೆ ಒಂದು ಪಕ್ಷ ನನಗೊಂದು ಸ್ಥಾನ ಕೊಟ್ಟಿದೆ, ಪಕ್ಷಕ್ಕೆ ಯಾವತ್ತು ದ್ರೋಹ ಬಗೆಬಾರ್ದು. ಅದರಿಂದ ನಾನು ಹೇಳಕ್ ಇಷ್ಟಪಡ್ತೀನಿ, ಯಾರೇ ಬ್ಲಾಕ್ ಅಧ್ಯಕ್ಷರಾಗ್ಲಿ, ಯಾರೇ ಜಿಲ್ಲಾಧ್ಯಕ್ಷರಾಗ್ಲಿ ಪೋಸ್ಟ್ ಕೊಡ್ತೀನಿ ಯಾರು ತಗೋಬೇಡಿ. ಕೆಲವು ಜನ ನಾನು ಸುಮಾರು 10 ರಿಂದ 15 ಜನನ್ನ ತೆಗೆದು ಬಿಸಾಕಿದ್ದೀನಿ. ನಮ್ಮ ಜೊತೆ ಇದ್ದಾರೆ ಪೋಸ್ಟ್ ಕೊಡ್ತೀನಿ 10,000 5,000 ಎಲ್ಲ ತಗೊಂಡಿದ್ದಾರೆ, ನನಗೆ ಗೊತ್ತಿಲ್ಲ. ಅದರಿಂದ ಅಂತವರೆಲ್ಲರೂ ನಾನು ತೆಗೆದು ಕಿತ್ತಾಕಿದ್ದೀನಿ. ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಸ್ಥಾನದಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ ಅಧ್ಯಕ್ಷರು, ಆ ಸ್ಥಾನವನ್ನು ಉಳಿಸ್ಕೋಬೇಕು. ಆ ಸ್ಥಾನಕ್ಕೆ ನಾವು ನಮ್ಮ ಸರ್ಕಾರ ಕೊಟ್ಟಿದೆ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ಕಾಯ್ದೆ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ನಾವು ಮುಂದಿನ ದಿನದಲ್ಲಿ ಈ ಜನ ಸೇರಿಸೋದು ನಮ್ದು, ಆಯವ್ಯಯ ನಿಮ್ದು ಸರ್. ಅವತ್ತು ಅಭಿಷೇಕ್ ದತ್ತವರು ಅದೇ ಹೇಳಿದ್ದಾರೆ, ನಾವು ದೊಡ್ಡ ಕಾರ್ಯಕ್ರಮ ಮಾಡಬೇಕು. ಬೆಂಗಳೂರು ನಗರದಲ್ಲಿ ಸುಮಾರು ನೀವು 20 ರಿಂದ 25,000 ಜನ ನಾವು ಸೇರಿಸ್ತೀವಿ. ಆಯವ್ಯಯ ನಿಮ್ದು, ಜನ ನಮ್ದು. ಓಕೆನಾ? ಬೀದಿ ವ್ಯಾಪಾರಿಗಳೇ ಈ ಕಾರ್ಯಕ್ರಮಕ್ಕೆ ಮಾರ್ಚ್ ತಿಂಗಳು ಮಾಡಬೇಕು, ಏಪ್ರಿಲ್
ತಿಂಗಳು ಮಾಡಬೇಕು. ಇದು ನೀವೊಂದು ಡೇಟ್ ಫಿಕ್ಸ್ ಮಾಡಿ ಸಿಎಂ ಮುಖ್ಯಮಂತ್ರಿಯವರು ಅಧ್ಯಕ್ಷರು ಕೆಪಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಕರೆಸಬೇಕು. ಈ ಕಾರ್ಯಕ್ರಮ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಇಡೀ ಭಾರತ ದೇಶಕ್ಕೆ ಒಂದು ಮೆಸೇಜ್ ಹೋಗ್ಬೇಕು. ನಮ್ಮ ಕಾಂಗ್ರೆಸ್ ಪಕ್ಷ ಬೀದಿ ಬದಿ ವ್ಯಾಪಾರ ಡಾಕ್ಟರ್ ಮನಮೋಹನ್ ಸಿಂಗ್ ಕಾಯ್ದೆಯನ್ನ ಅದನ್ನ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ. ಆ ದಿವಸ ಆಯವ್ಯಯ ನಿಮ್ದು, ಜನ ನಮ್ದು ಸರ್. ಬೀದಿ ಬದಿ ವ್ಯಾಪಾರ ತಿಳಿಸ್ತಾ ನನಗೆ ಅವಕಾಶ ಕೊಟ್ಟಂತ ಅವತ್ತೇ ಮಾಡ್ಬೋದು, ಇಲ್ಲ ಇನ್ನು ಮುಂದಿನ ದಿವಸ ಮಾಡ್ಬೋದು. ಸುಮಾರು ದೊಡ್ಡ ಕಾರ್ಯಕ್ರಮಕ್ಕೆ ಇವತ್ತು ಕರೆದಿರೋ ಮಾತ್ರ ಬೆಂಗಳೂರು ನಗರದವರು, ನಾನು ಹೊರದ ಜಿಲ್ಲೆಯಲ್ಲಿ ಒಬ್ಬರು ಕರೆದಿಲ್ಲ. ಆ ಕಾರ್ಯಕ್ರಮನ ಸಂಪೂರ್ಣವಾಗಿ ನಮ್ಮ ಅಧ್ಯಕ್ಷರಿಗೆ, ಇದು ನಮಗಲ್ಲ, ನಮ್ಮ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗೆ, ನಮ್ಮ ಕಾರ್ಯದರ್ಶಿಗೆ ನಾವು ಏನು 365 ದಿನ ಗುರು ತಿಂದೀವಲ್ಲ ಅವತ್ತು ನೀವು ತೋರಿಸ್ಬೇಕು ಬೀದಿ ಬದಿ ವ್ಯಾಪಾರ. ಓಕೆನಾ? ನೀವು ಸಾಧನೆ ಮಾಡಬೇಕು, ನನ್ನ ಸಾಧನೆ ಅಲ್ಲ. ನಿಮ್ಮ ಅನುಕೂಲ ಆಗಬೇಕು, ಅಭಿವೃದ್ಧಿ ಆಗಬೇಕು. ನೀವು ಇವತ್ತು ಬೀದಿ ಬದಿ ವ್ಯಾಪಾರ ದಿನಾಚರಣೆ ಸುಮ್ಮನೆ ಇದು ಇಲ್ಲಿ ಏನು ಉದ್ಘಾಟನೆ ಮಾಡಿ ದೀಪ ಹಚ್ಚುವಂತ ಕೆಲಸ ಅಲ್ಲ. ಈ ಬಹುಶಃ ನಿಮಗೂ ಅಭಿವೃದ್ಧಿಗೋಸ್ಕರ, ನಿಮ್ಮ ಏಳಿಗೋಸ್ಕರ ಇವತ್ತು ನಾವು ಇರ್ತೀವೋ ಭೂಮಿ ಮೇಲೆ ಇರೋದು ಗೊತ್ತಿಲ್ಲ. ನಾನು ಸುಮಾರು 20 ವರ್ಷದ ಸಂಘಟನೆಗಳನ್ನ ಕಟ್ಕೊಂಡು ಇವತ್ತು ನಾನೇ 40-50 ಲಕ್ಷ ಸಾಲಗಾರ ಮಾಡಿ ಸಾಲವನ್ನು ನಾನು ಯಾರ ಹತ್ರ ಕೈ ಚಾಚಿಲ್ಲ. ಯಾಕೆ ಹೇಳಿದ್ರೆ ಸಂಘಟನೆ ಮಾಡೋದು ಸುಮ್ಮನೆ ಅಲ್ಲ. ಒಂದು ಕಡೆ ಕಾಲ ಇರ್ತದೆ, ಒಂದು ಕಡೆ ಹೋಗ್ತಾ ಇರ್ತದೆ. ಸಂಘಟನೆ ಮಾಡ್ಬೇಕಂದ್ರೆ ಸೃಷ್ಟಿಲಿ ನಾವು ಮುಂದೆ ಹೋಗ್ತಾ ಇರ್ಬೇಕು. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಾನು ಕಮಿಟಿ ಒಳಗಡೆ ಒಬ್ಬ ಇದ್ದೀನಿ. ನಾನು ಸ್ಟೀಪೆಂಡ್ ಕರ್ನಾಟಕ ತಗೊಂಡಿದ್ದಾರೆ. ನನಗೆ ಹೆಮ್ಮೆ ಅನಿಸ್ತದೆ. ಇವತ್ತು ತಮಿಳುನಾಡಲ್ಲಾಗಿರ್ಬೋದು, ಕೇರಳದಲ್ಲಾಗಿರ್ಬೋದು ನನ್ನನ್ನು ಅಲ್ಲಿ ಸ್ಟೀಪೆಂಡ್ ಕರೆದು ಅಧ್ಯಕ್ಷರೇ ನಿಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕಾರ್ಯಕ್ರಮವನ್ನು ಅಲ್ಲೂ ಆಯೋಜಿಸ್ಕೊಡಿ ಅಂತ ಹೇಳಿ ಸುಮಾರು ಕಡೆ ನಮ್ಮನ್ನ ಆಹ್ವಾನ ಮಾಡಿದ್ದಾರೆ. ನನಗೆ ಹೆಮ್ಮೆ ಅನಿಸ್ತದೆ. ಯಾಕೆಂದ್ರೆ ಅಸಂಘಟಿತ ಕಾರ್ಮಿಕರ ವಿಭಾಗದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಅರಬಿಸಿದ್ದಾಗ ನನಗೆ ಆ ಪಟ್ಟ ಬಂತು. ನಾನು ಬೇಡ ಸರ್, ನನಗೆ ಸಾಕು ಬೀದಿ ಬದಿ ವ್ಯಾಪಾರಿ, ನನಗೆ ಒಂದೇ ಸಾಕು ಅಂತೇಳಿ ಅವ್ರ ಉಪಾದೇಶ ತಗೊಂಡೆ. ಇದು ಒಲಬದ್ಧ ಭಾಗ್ಯ. ನಾನು ಯಾರು ಸಹಿತ ನಾನು ಕೇಳಿದ. ಅಧ್ಯಕ್ಷರು ಅಭಿಷೇಕ್ ದತ್ ಅವರು ನನ್ನ ಸಂಘಟನೆ ನೋಡಿ, ಜನಸಂಖ್ಯೆ ನೋಡಿ ಇವತ್ತು 1,80,000 ಜನ ನಮ್ಮ ಒಕ್ಕೂಟದಲ್ಲಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನನಗೆ ಹೆಮ್ಮೆ ಇದೆ. ಅದೇ ಸರ್, ದುಡ್ಡು ಮುಖ್ಯ ಅಲ್ಲ, ಜನ ಮೇನ್. ಜನದಲ್ಲಿ ನಾವು ಏನ್ ಇವತ್ತು ಲಕ್ಷಗಟ್ಟಲೆ ವ್ಯಾಪಾರ ನಿಮ್ದು ವ್ಯಾಪಾರ ಮಾಡ್ತಿರಲ್ಲ, ಕೆಲವು ಭಾಗದಲ್ಲಿ ನಮ್ಮ ಕೋಟೆ ಪೂಜೆಗಳು ಅದೇ ಸಾಕು ನನಗೆ. ಆದ್ರೆ ಇಷ್ಟು ನಾನು ಹೇಳ್ತಾ ನಾನು ಕಾರ್ಯದರ್ಶಿಗೆ ಒಂದು ಮನೆ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಮುಂದೆ ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆ, ಬ್ಲಾಕ್ ಅಧ್ಯಕ್ಷರುಗಳಿಗೆ ನಮಗೆ ಒಂದು ಗೌರವ ಕೊಡಿ ಅಂತ ಹೇಳಿ ಆ ಭಾಗದಲ್ಲಿ ನೀವು ಎಲ್ಲೇ ಕರೆದ್ರು ಕೇಳಿ, ನಿಮ್ದು ಎಲ್ಲಿ ಕಮಿಟಿ ತೋರ್ಸಪ್ಪ, ನಾವು ಕೊಡೋ ಸಿದ್ಧವಾಗಿದ್ದೀವಿ. ಬ್ಲಾಕ್ ಮಟ್ಟದಲ್ಲಿ ತೋರಿಸ್ಬೇಕಾದ್ರೆ ತೋರಿಸ್ತೀವಿ, ಜಿಲ್ಲಾ ಮಟ್ಟದಲ್ಲಿ ತೋರಿಸ್ಬೇಕಾದ್ರೆ ತೋರಿಸ್ತೀವಿ. ನೀವು ನಮ್ಮ ಹತ್ರ ಕೆಲಸ ತಗೊಳ್ಳಿ, ಅದು ನಮಗೂ ಕೆಲಸ ಮಾಡ್ಕೊಳ್ಳಿ. ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ನೀವು ಬಂದಿರ್ತಕ್ಕಂಥ ಕಾರ್ಯಕರ್ತರಿಗೆ ಒಂದು ಆಹ್ವಾನ ಮಾಡ್ಕೊಳ್ಳಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂತ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಜಿ ಅವರು, ಅದೇ ರೀತಿ ನಮ್ಮ ಕಾರ್ಯದರ್ಶಿಯಾಗಿರ್ತಕ್ಕಂಥ ಜಿ.ಸಿ. ಚಂದ್ರಶೇಖರ್ ವೇದಿಕೆ ಮೇಲೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ನನಗೊಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಅದು ನಿಮ್ಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಒಳ್ಳೆ ಕೆಲಸ ಮಾಡಿ, ಕೆಟ್ಟ ಕೆಲಸ ಯಾರು ಮಾಡ್ಬೇಡಿ. ನಿಮ್ಗಾದ್ರೆ ಕೈ ಜೋಡಿಸಿ, ಇಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡಿ. ಇದು ಸಾಯುವವರು ಯಾರು ಒತ್ಕೊಂಡು ಹೋಗೋದಿಲ್ಲ. ನನ್ನ ಯಾಕೆಂದ್ರೆ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟದು ಕೈ ಬಾಯಿ ಇವೆರಡು ಚೆನ್ನಾಗಿದೆ, ಜೀವನ ಎಲ್ಲಿ ಬೇಕಾದ್ರೂ ಮುಂದೆ ಹೋಗ್ಬೋದು. ಇವೆರಡು ಚೆನ್ನಾಗಿರೋ ಜೀವನದಲ್ಲಿ ಎಲ್ಲೂ ಮುಂದೆ ಹೋಗಕ್ ಸಾಧ್ಯವಿಲ್ಲ. ಅದರಿಂದ ಜೀವನದಲ್ಲಿ ಯಾರು ಇಟ್ಕೊಂಡು ಬರ್ತಿರೋ ಅವತ್ತು ನೀವು ಲೀಡರ್ ಆಗ್ತೀರಾ. ನಾನು ಒಬ್ಬನೇ ಪರ್ಮನೆಂಟ್ ಲೀಡರ್ ಏನಲ್ಲ. ಆದ್ರೆ ಜೀವನ ನಮ್ಮ ಮನೆ ಬರಲಿ ಎಷ್ಟು ದಿನ ಬರ್ತಿರ್ತಾರೋ ಅಷ್ಟು ದಿನ ಮಾತ್ರ ಸಾಧ್ಯ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂತ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅಂತ ಹೇಳಿ ನಾನು ವಿರಾಮವನ್ನ ಮಾಡ್ತಾ ಇದ್ದೀನಿ. ಹೊಟ್ಟೆ ಮೇಲೂ ಹೊಡೆದು ಬಿಡ್ತಾರೆ ನಮ್ಮ ಪೊಲೀಸ್ನವರು. ಬಂದು ಎಲ್ಲ ಎತ್ಕೊಂಡೋಗಿ ಅಂತಾರೆ. ಆದ್ರೆ ಇವತ್ತು ಕಾರ್ಯಕ್ರಮ ಇರೋದ್ರಿಂದ ನಾನು ಕೇಳ್ಕೊಂಡೆ, ನಮ್ಮ ಬೀದಿ ಬದಿ ವ್ಯಾಪಾರಿಗಳು ನೋಡಿ ಈ ಭಾಗದಲ್ಲಿ ಕೂತಿದ್ದಾರೆ, ಅವ್ರಿಗೆ ನಾನು ಕರೆದಿದ್ದಕ್ಕೆ ಹೇಳಿದ್ರು, ಬನ್ನಿ ನಮ್ಮ ಡಿ ಕೆ ಸಾಹೇಬರು ಬರ್ತಾರೆ, ಚಂದ್ರಶೇಖರ್ ಸಾಹೇಬರು ಬರ್ತಾರೆ, ನಮ್ಮ ಸಮಸ್ಯೆ ನಾವು ಹೇಳ್ಕೊಳ್ಳೋಣ ಅಂತ ಕರೆದ್ವಿ ನಾವು. ಅವ್ರಿಗೆ ಹೇಳಿದ್ರು, ನಮ್ಗೆ ಇಷ್ಟೆಲ್ಲ ಹಿಂಸೆ ಕೊಡ್ತಾರೆ, ನಾವು ಬಂದು ಏನು ಪ್ರಯೋಜನ ಅಂತ ಕೇಳಿದ್ರು. ಅಲ್ಲಿ ವ್ಯಾಪಾರ ಮಾಡೋರಿಗೆ ನಮ್ಮ ಇನ್ನು ಮುಂದಕ್ಕೆ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸರ್ಕಾರದಿಂದ ಒಂದು ಡ್ರೈವ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಅದನ್ನ ಪ್ರತಿಯೊಂದು ಬ್ಲಾಕ್ ಅಲ್ಲಿ ಪ್ರತಿಯೊಂದು ಜಾಗದಲ್ಲೂ ಕೂಡ ಕಾರ್ಡ್ ಮಾಡಿಸುವಂತ ವ್ಯವಸ್ಥೆ ನಿರಂತರವಾಗಿ ನಡೀಲಿ. ಅದಕ್ಕೆ ಯಾವ ತರ ಮಾನದಂಡ ಬೇಕು ಅದನ್ನು ಯೋಚನೆ ಮಾಡಿ ಆದಷ್ಟು ಬೇಗ ಪ್ರಾರಂಭ ಮಾಡ್ತೀವಿ. ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಬಂದಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ. ಇಷ್ಟು ಚೆನ್ನಾಗಿ ಬಂದಿದ್ದೀರಿ. ರಣಸ್ವಾಮಿ ಅವರಿಗೆ ಮತ್ತೆ ನಾನು ಕೆಪಿಸಿಸಿ ವತಿಯಿಂದ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಹಿಂಗೆ
Subscribe channel for latest update.